ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬಿಜೆಪಿ ಶಾಸಕ ಮತ್ತೆ ಶಾಸಕನ ಪುತ್ರನಿಗೆ ನಿನ್ನೆ ಲೋಕಾಯುಕ್ತ ದೊಡ್ಡ ಮಟ್ಟದಲ್ಲಿ ಶಾಕ್ ಅನ್ನ ಕೊಟ್ಟಿತ್ತು. ಬಿಜೆಪಿ ಶಾಸಕ, ಚನ್ನಗಿರಿಯ ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಪ್ರಶಾಂತ್ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತದ್ದು. ಮಾಡಾಳ್ ಮಗ ಪ್ರಶಾಂತ್ ಮನೆ ಮತ್ತೆ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಕೋಟಿಯಷ್ಟು ಹಣವನ್ನ ವಶಪಡಿಸಿಕೊಳ್ಳಲಾಗಿದೆ. ಮನೆಯಲ್ಲಿ 6,20,00,000 ಹಣವನ್ನ ವಶಪಡಿಸಿಕೊಳ್ಳಲಾಗಿದ್ರೆ, ಕಚೇರಿಯಲ್ಲಿ ರೇಡ್ ಮಾಡಿದಂತ ಸಂದರ್ಭದಲ್ಲಿ 1,62,00,000 ಹಣವನ್ನ ವಶಪಡಿಸಿಕೊಳ್ಳಲಾಗಿರುವಂತದ್ದು. ಪ್ರಶಾಂತ್ ಮಾಡಾಳ್ ಡಾಲರ್ಸ್ ಕಾಲೋನಿ ಮನೆಯಲ್ಲೂ ಕೂಡ ಹಣ ಸಿಕ್ತು. ಅದು 6,20,00,000 ಹಣವನ್ನ ವಶಪಡಿಸಿಕೊಳ್ಳಲಾಗಿದ್ದು, BWSSBಯಲ್ಲಿ ಮುಖ್ಯ ಲೆಕ್ಕಾಧಿಕಾರಿಯಾಗಿ ಕೆಲಸವನ್ನ ಮಾಡ್ತಾ ಇರುವಂತ ಪ್ರಶಾಂತ್, ಶಾಸಕರ ಪುತ್ರ ಪ್ರಶಾಂತ್ ಮಾಡಾಳ್ ಸೇರಿ 5ರನ್ನ ಬಂಧಿಸಲಾಗಿದೆ. ಮಾಡಾಳ್ ಸಂಬಂಧಿ ಸಿದ್ದೇಶ್, ಅಕೌಂಟೆಂಟ್ ಸುರೇಂದ್ರ ಕೂಡ ಬಂಧನ. ಖಾಸಗಿ ವ್ಯಕ್ತಿಗಳಾಗಿರುವಂತ ನಿಕೋಲಸ್ ಹಾಗೂ ಗಂಗಾಧರ್ ಕೂಡ ಬಂಧನ ಮಾಡಲಾಗಿದೆ. ಇಂದು ಲೋಕ ವಿಶೇಷ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಿ ಮತ್ತೆ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಲೋಕಾಯುಕ್ತರಿಗೆ ಶಾಕ್ ಆಗಿತ್ತು. ಇದುವರೆಗಿನ ಲೋಕಾಯುಕ್ತ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಮಟ್ಟದಲ್ಲಿ ನಗದು ಸಿಕ್ಕಿರಲಿಲ್ಲ. ರೇಡ್ ಮಾಡಿದಂತ ಟೈಮ್ನಲ್ಲಿ ಸಿಕ್ಕಿದೆ. ಶಾಸಕ ಮಾಡಾಳ್ ಪುತ್ರನ ಮೇಲೆ ಲೋಕ ರೇಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ KSDL MD ಮನೆ ಮೇಲೂ ಕೂಡ ಲೋಕಾಯುಕ್ತ ರೇಡ್ ಅನ್ನ ಮಾಡಿತು. KSDL MD ಮಹೇಶ್ ಮನೆಯಲ್ಲಿ ಶೋಧವನ್ನ ಮಾಡಲಾಯಿತು. ಬನಶಂಕರಿ ಬಳಿ ಇರುವಂತ ಮಹೇಶ್ ಮನೆಯಲ್ಲೂ ಕೂಡ ಪರಿಶೀಲನೆ ಮಾಡಲಾಯಿತು. ಇವ್ರ ಮೇಲೆ ದೂರು ಬಂದಿತ್ತ ಏನೋ ಗೊತ್ತಿಲ್ಲ, ಆದ್ರೆ KSDL MD ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಿ ಪರಿಶೀಲನೆಯನ್ನ ಮಾಡಿದ್ರು ಲೋಕಾಯುಕ್ತ ಪೊಲೀಸರು. ಮನೆಯಲ್ಲಿ ಅಂತಹ ದಾಖಲೆಗಳು, ಹಣ ಸಿಕ್ಕಿಲ್ಲ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಪರಿಶೀಲನೆ ಮಾಡಿ ವಾಪಸ್ ಆಗಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಯಾಕಂದ್ರೆ ಸಹಜವಾಗಿ ಅನುಮಾನಗಳು ಇದ್ದೇ ಇರುತ್ತೆ. ಇಂತಹ ಒಂದು ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ MDಗಳಿಗೂ ಕೂಡ ಮಾಹಿತಿ ಇರುತ್ತೆ ಅನ್ನುವಂಥ ಲೆಕ್ಕಾಚಾರ ಹಾಕೊಂಡಿರ್ತಾರೆ ಲೋಕಾಯುಕ್ತ ಪೊಲೀಸರು, ಅಥವಾ ಅವರ ಹೆಸರನ್ನ ಕೂಡ ದೂರಿನಲ್ಲಿ ಮೆನ್ಷನ್ ಮಾಡಿದ್ರು ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ಮೇಯ್ನ್ ಆಗಿ ಗೊತ್ತಾಗ್ತಾ ಇರುವಂತ ವಿಚಾರ ಅಂದ್ರೆ, ಚನ್ನಗಿರಿಯ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಲಂಚವನ್ನ ಕೇಳಿದ್ರು, 80 ಲಕ್ಷ ಹಣವನ್ನ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಂಚದ ಹಣವನ್ನ ಒಂದು ಲೋಕಾಯುಕ್ತರು ಏನು ದಾಳಿ ಮಾಡಿದ್ದಾರೆ, ಟ್ರ್ಯಾಪ್ ಮಾಡಿದ್ದಾರೆ, ಆ ವಿಷಯದಲ್ಲಿ ಇಷ್ಟು ಹೇಳಿ ಬಯಸ್ತೇನೆ. ನಾವು ಲೋಕಾಯುಕ್ತ ಪುನರ್ ಸ್ಥಾಪನೆ ಮಾಡಿರುವುದೇ ಮುಕ್ತವಾಗಿ ಭ್ರಷ್ಟಾಚಾರವನ್ನು ನಿಗ್ರಹಿಸಬೇಕು ಅಂತ. ಈ ಲೋಕಾಯುಕ್ತ ಇಲ್ಲದಿದ್ದರೆ ಹಿಂದೆ ಇಂಥ ಹಲವಾರು ಪ್ರಕರಣಗಳು ಕಾಂಗ್ರೆಸ್ಸಲ್ಲಿ ನಡೆದು ಮುಚ್ಚೋಗಿದೆ. ನಾವು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತೇನೆ ಅಂತ ನಾನು ಪದೇ ಹೇಳ್ತಾ ಇದ್ದೆ. ಈ ವಿಚಾರದಲ್ಲೂ ಕೂಡ ಲೋಕಾಯುಕ್ತ ಸರ್ವ ಸ್ವತಂತ್ರವಾಗಿರುವಂಥ ಒಂದು ಸಂಸ್ಥೆ, ನಿಷ್ಪಕ್ಷಪಾತವಾದಂಥ ತನಿಖೆ ಆಗಲಿ, ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ ಅನ್ನುವಂಥದ್ದು ನಮ್ಮ ನಿಲುವು. ಹೀಗಾಗಿ ನಾವು ನಮ್ಮ ನಿಲುವೇನಿದೆ ಅದರಲ್ಲಿ ಬದಲಾವಣೆ ಇಲ್ಲ. ಅದರ ಏನೇನು ಮಾಹಿತಿ ಸಿಕ್ಕಿದೆ, ಹಣ ಸಿಕ್ಕಿದೆ, ಅವೆಲ್ಲವೂ ಕೂಡ ಲೋಕಾಯುಕ್ತರ ಇದರಲ್ಲಿದೆ. ಅವು ಮುಕ್ತವಾಗಿ ತನಿಖೆ ಮಾಡಲಿ, ನ್ಯಾಯಸಮ್ಮತವಾಗಿ ತನಿಖೆ ಮಾಡಲಿ. ಮತ್ತು ಇದು ಯಾರಿಗೆ ಸೇರಿದ ಹಣ, ಯಾರಿಗೋಸ್ಕರ ಆಗಿತ್ತು, ಎಲ್ಲವೂ ತನಿಖೆಯಿಂದ ಹೊರಬರಲಿ, ಸತ್ಯ ಬರಲಿ ಅನ್ನುವಂಥದ್ದೇ ನಮ್ಮ ಉದ್ದೇಶ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಶಿಕ್ಷೆ. ಅಲ್ಲ, ಈಗ ಅವ್ರ ಶಾಸಕರ ಮೇಲೆ ಹಲವಾರು ಆರೋಪಗಳಿತ್ತು, 59 ಆರೋಪಗಳಿತ್ತು, ಅವ್ರ ಮಂತ್ರಿಗಳ ಮೇಲೆ ಇತ್ತು. ACB ಇದ್ದಿದ್ದನ್ನು ಮುಚ್ಚಾಕಿದ್ದಾರೆ. ಈಗ ಲೋಕಾಯುಕ್ತ ತನಿಖೆ ಕೊಟ್ಟಿದ್ದೇವೆ. ಆ ಲೋಕಾಯುಕ್ತ ತನಿಖೆ ಆದಾಗ ಅವ್ರದ್ದೆಲ್ಲವೂ ಕೂಡ ಹೊರಗಡೆ ಬರ್ತದೆ. ಅವ್ರು ಮುಚ್ಚಾಕಿರೋದಕ್ಕೆ ಇದೇ ಸಾಕ್ಷಿ. ACB ಮುಚ್ಚಾಕಿ 4-5 ವರ್ಷ ಮುಚ್ಚಾಕೊಂಡಿದ್ದಾರಲ್ಲ, ಈಗ ಬಹಿರಂಗ ಆಗುತ್ತೆ ಅದು. ಅದರಿಂದ ನಮಗೇನು ಯಾವುದು ಮುಚ್ಚಿಡುವಂಥ ಪ್ರಶ್ನೆನೇ ಇಲ್ಲ. ನಾವು ಬಹಳ ಸ್ಪಷ್ಟವಾಗಿ ಅವ್ರು ಹೇಳ್ತಾರೆ, ಅಲ್ಲಿ ಜಾರ್ಜ್ ಅವರು ವಿಧಾನಸಭೆಯಲ್ಲಿ ನಿಂತ್ಕೊಂಡು ಇದನ್ನು ACBನೇ ಮುಂದುವರಿಸಬೇಕು ಅಂತ. ಯಾರು ಪರವಾಗಿದ್ದಾರೋ ಈಗ ಈ ಪ್ರಕರಣ ಇಟ್ಕೊಂಡು ತಾವು ಬಹಳ ದೊಡ್ಡ ಸ್ವಚ್ಛ ಪಕ್ಷ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಭ್ರಷ್ಟಾಚಾರ ಹಿಂದೂ ಮಾಡಿದ್ದಾರೆ. ಅದರಲ್ಲಿ ಸಾಕಷ್ಟು ಪ್ರಕರಣಗಳಲ್ಲಿ ಹಲವಾರು ಜನ ಅವ್ರ ಮೇಲೆ ಕೇಸು ಆಗಿದೆ, ಎಲ್ಲ ಆಗಿದೆ, ಪ್ರಕರಣಗಳು ತನಿಖೆ ಆಗ್ತಾ ಇದೆ. ಈಗ ಏನು ಅವ್ರು ಮುಚ್ಚಾಕಿದ್ರು ಅವುಗಳನ್ನು ಕೂಡ ಲೋಕಾಯುಕ್ತ ಕೊಟ್ಟು ತನಿಖೆ ಮಾಡಿಸ್ತಾ ಇದೆ.
ಅವು ಯಾವ್ಯಾವ ಇದಾವೆ ಎಲ್ಲವನ್ನು ಕೂಡ ತನಿಖೆಗೆ ಆದೇಶ ಮಾಡಿ. ನೋಡ್ತಾ ಇದ್ರಿ ಮುಖ್ಯಮಂತ್ರಿಗಳ ರಿಯಾಕ್ಷನ್ ಅನ್ನ. ಲೋಕಾಯುಕ್ತ ತಂದಿದ್ದೆ ಆ ಉದ್ದೇಶಕ್ಕೆ ಅಂತ ಹೇಳಿದ್ರು. ಅಕಸ್ಮಾತ್ ಕೋರ್ಟ್ ಲೋಕಾಯುಕ್ತವನ್ನ ತೆರಬೇಕು ಅಂತ ಹೇಳದೇ ಇದ್ದಿದ್ರೆ, ACB ಅನ್ನ ಮುಚ್ಚದೇ ಇದ್ದಿದ್ರೆ, ಅದು ಇನ್ನು ಯಾವ್ಯಾವ ಪ್ರಕರಣಗಳು ಮುಚ್ಚೋಗ್ತಾ ಇದ್ವೋ, ಅದು ಹಂಗೆ ಗೊತ್ತಾಗ್ದಲೇ ಉಳ್ಕೊಳ್ತಾ ಇದ್ವೋ ಗೊತ್ತಿಲ್ಲ. ಈಗ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಕಾಂಗ್ರೆಸ್ನಲ್ಲೂ ಕೂಡ ಹಲವು ಕೇಸ್ಗಳು ಮುಚ್ಕೊಂಡು ಹೋಗಿದಾವೆ, ACB ಅನ್ನ ತಂದಿದ್ದ ಉದ್ದೇಶನೇ ಅದು ಅಂತ. ಸ್ವಾಮಿ, ಇಲ್ಲಿ ಏನಾಗಿದೆ ಅದನ್ನ ಮಾತಾಡಿ. ಆರೋಪಕ್ಕೆ ಪ್ರತ್ಯಾರೋಪ ಉತ್ತರ ಅಲ್ಲ. ಈಗ ನಿಮ್ಮ ಶಾಸಕರ ಮೇಲೆ ಕಂಪ್ಲೇಂಟ್ ಬಂತು, ಅವರ ಮಗನ ಕಚೇರಿ ಮತ್ತೆ ಮನೆ ಮೇಲೂ ಕೂಡ ರೇಡ್ ಅನ್ನ ಮಾಡಲಾಯಿತು. ಅದನ್ನ ಎಲ್ಲೋ ಒಂದ್ ಕಡೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಪಾಪ ಮುಖ್ಯಮಂತ್ರಿಗಳು. ಅನಿವಾರ್ಯತೆ ಹಿಂಗೆ ಮಾತಾಡ್ಬೇಕಲ್ಲ. ಕಾಂಗ್ರೆಸ್ ಇದ್ದಾಗ ಹಂಗಾಗಿತ್ತು, 59 ಪ್ರಕರಣಗಳಿದ್ವು, ಅದಕ್ಕೆ ACB ಅನ್ನ ತಗೊಂಬಂದ್ರು. ಅವರು ಎಷ್ಟೋ ಪ್ರಕರಣಗಳು ಮುಚ್ಕೊಂಡು ಹೋಗ್ಬಿಟ್ವು. ನಾವ್ ಹಂಗ್ ಮಾಡ್ತಾ ಇಲ್ಲ, ನ್ಯಾಯಸಮ್ಮತವಾಗಿ ಮಾಡ್ತಾ ಇದೀವಿ, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ಆಗುತ್ತೆ ಅಂತ ಹೇಳ್ತಾ ಇದ್ರು. ಲೋಕಾಯುಕ್ತ ಇದ್ಯಾವ್ದನ್ನು ಕೇಳಿಸ್ಕೊಳ್ತಿರಲ್ಲ. ಅವ್ರು ಏನ್ ಮಾಡಬೇಕು ಕೆಲಸ ಅದನ್ನ ಮಾಡ್ತಾ ಇದ್ದಾರೆ. ಹಂಗಾಗಿನೇ ಸಿಕ್ಕಾಕೊಂಡಿದ್ದೀನಿ. ACB ಇದ್ದಿದ್ರೆ ಬೇರೆ ರೀತಿಯಾದಂತಹ ಒಂದು ಬ್ಯಾಲೆನ್ಸ್ ಆಗಿರೋದು ಅಂತ ಕಾಣಿಸುತ್ತೆ ಇಂಥ ಪ್ರಕರಣದಲ್ಲಿ. ಗೊತ್ತಿಲ್ಲ ಏನಾಗಿರೋದು ಅಂತ. ಅಂದ್ರೆ ಲೋಕಾಯುಕ್ತ ಯಾಕೆ ಇರಬೇಕಾಗಿತ್ತು, ಇರಬೇಕು, ಯಾಕೆ ಜನ ಒತ್ತಾಯ ಮಾಡೋದು ಲೋಕಾಯುಕ್ತ ಇರಬೇಕು ಅನ್ನುವಂಥದ್ದಕ್ಕೆ ಇದೇ ಕಾರಣ. ಯಾಕೆಂದ್ರೆ ಲೋಕಾಯುಕ್ತ ಮಾತ್ರ ಸಾಧ್ಯನೇ ಇಂಥ ಒಂದು ದೊಡ್ಡ ದೊಡ್ಡ ತಿಮಿಂಗಲಗಳನ್ನ ಅರೆಸ್ಟ್ ಮಾಡಲಿಕ್ಕೆ, ಬಂಧಿಸ್ಲಿಕ್ಕೆ, ಶಿಕ್ಷೆ ಆಗ್ಲಿಕ್ಕೆ. ಇಲ್ಲಾಂದಿದ್ರೆ ಎಷ್ಟೋ ಪ್ರಕರಣಗಳು ಮುಚ್ಕೊಂಡು ಹೋಗ್ಬಿಡ್ತಾರೆ. ಸಾಕಷ್ಟು ಒತ್ತಡಗಳ ಮುಖಾಂತರ ರೇಡೇ ಆಗೋದಿಲ್ಲ ಎಷ್ಟೋ ಪ್ರಕರಣಗಳಲ್ಲಿ. ಆದ್ರೆ ಲೋಕಾಯುಕ್ತದಲ್ಲಿ ಹಂಗಾಗೋದಿಲ್ಲ. ಲೋಕಾಯುಕ್ತ ಇದ್ದಿದ್ದಕ್ಕೇನೆ ದೊಡ್ಡ ತಿಮಿಂಗಿಲ ಒಂದು ಅರೆಸ್ಟ್ ಆಗಿದೆ. 8 ಕೋಟಿಯಷ್ಟು ಹಣ ಸಿಕ್ಕಿರುವಂಥದ್ದು. ಈಗ ಇನ್ನ ಮುಂದೆ ಪ್ರೋಸೆಸ್ ಏನೇನು ಇರುತ್ತೆ ಅನ್ನೋವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಬಿಕಾಸ್ ಇಲ್ಲಿ ಪ್ರಮುಖವಾಗಿ 40 ಲಕ್ಷ ಹಣ ಕೊಡ್ಲಿಕ್ಕೆ ಬಂದಿದ್ರಲ್ಲ, ಭ್ರಷ್ಟಾಚಾರದ ಹಣ ಅಂದ್ರೆ ಲಂಚವನ್ನ ಕೊಡ್ಲಿಕ್ಕೆ ಬಂದಿದ್ರಲ್ಲ ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾರು ಹೇಳಿದ್ದು, ಯಾಕೆ ಹೇಳಿದ್ರು, ಯಾವಾಗ ಹೇಳಿದ್ರು, ಯಾರು ತಲುಪಿಸಿ ಅಂತ ಹೇಳಿದ್ದು, ಫೋನಲ್ಲಿ ಏನಾದ್ರೂ ಕಾನ್ವರ್ಸೇಷನ್ ಆಗಿತ್ತಾ, ಅದ್ರದ್ದೇನಾದ್ರೂ ಡೀಟೇಲ್ಸ್ ಇದೆಯಾ, ಫೋನ್ ಕಾಲ್ಸ್ದು, ಫೋನ್ ರೆಕಾರ್ಡಿಂಗ್ಸ್ ಏನಾದ್ರೂ ಇದೆಯಾ ಗೊತ್ತಿಲ್ಲ. ಯಾಕೆಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ಈ ಪ್ರಕರಣದಲ್ಲಿ ಸ್ಪೆಷಲಿ ಇಲ್ಲಿ KSDL ನ ಒಂದು ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ರೇಡ್ ಆಗಿರೋದು. ಅದು ಶಾಸಕರು ಹೇಳಿದ್ರು ಅನ್ನುವ ಕಾರಣಕ್ಕೋಸ್ಕರ ಅವರ ಪುತ್ರನಿಗೆ ಹಣ ಕೊಡ್ಲಿಕ್ಕೆ ಹೋದಂತ ಟೈಮ್ನಲ್ಲಿ ದೂರನ್ನ ಕೊಟ್ಟು ಟ್ರ್ಯಾಪ್ ಮಾಡಲಾಗಿರೋದು. ಶಾಸಕರನ್ನ ಏನಾದ್ರೂ ವಿಚಾರಣೆಗೆ ಒಳಪಡಿಸ್ತಾರ ಲೋಕಾಯುಕ್ತರು, ಕಾದ್ ನೋಡ್ಬೇಕು. ಲೋಕಾಯುಕ್ತ ಸರ್ವ ಸ್ವತಂತ್ರವಾಗಿರುವಂತಹ ಒಂದು ಸಂಸ್ಥೆ. ನಿಷ್ಪಕ್ಷಪಾತವಾದಂತಹ ತನಿಖೆ ಆಗಲಿ, ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ ಅನ್ನುವಂಥದ್ದು ನಮ್ಮ ನಿಲುವು. ಹೀಗಾಗಿ ನಾವು ನಮ್ಮ ನಿಲುವೇನಿದೆ ಅದರಲ್ಲಿ ಬದಲಾವಣೆ ಇಲ್ಲ. ಅದರ ಏನೇನು ಮಾಹಿತಿ ಸಿಕ್ಕಿದೆ, ಹಣ ಸಿಕ್ಕಿದೆ, ಅವೆಲ್ಲವೂ ಕೂಡ ಲೋಕಾಯುಕ್ತರ ಇದರಲ್ಲಿದೆ. ಅವು ಮುಕ್ತವಾಗಿ ತನಿಖೆ ಮಾಡಲಿ, ನ್ಯಾಯಸಮ್ಮತವಾಗಿ ತನಿಖೆ ಮಾಡಲಿ. ಮತ್ತು ಇದು ಯಾರಿಗೆ ಸೇರಿದ ಹಣ, ಯಾರಿಗೋಸ್ಕರ ಆಗಿತ್ತು, ಎಲ್ಲವೂ ತನಿಖೆಯಿಂದ ಹೊರಬರಲಿ, ಸತ್ಯ ಬರಲಿ ಅನ್ನುವಂಥದ್ದು ನಮ್ಮ ಉದ್ದೇಶ. ಯಾರು ತಪ್ಪು ಮಾಡಿದ್ದಾರೆ ಅವ್ರು ಶಿಕ್ಷೆ. ಅಲ್ಲ, ಈಗ ಅವ್ರ ಶಾಸಕರ ಮೇಲೆ ಹಲವಾರು ಆರೋಪಗಳಿತ್ತು, 59 ಆರೋಪಗಳಿತ್ತು, ಅವ್ರ ಮಂತ್ರಿಗಳ ಮೇಲೆ ಇತ್ತು. ACB ಇದ್ದಿದ್ದನ್ನ ಮುಚ್ಚಾಕಿದ್ದಾರೆ. ಈಗ ಲೋಕಾಯುಕ್ತ ತನಿಖೆ ಕೊಟ್ಟಿದ್ದೇವೆ. ಆ ಲೋಕಾಯುಕ್ತ ತನಿಖೆ ಆದಾಗ ಅವ್ರದ್ದೆಲ್ಲವೂ ಕೂಡ ಹೊರಗಡೆ ಬರ್ತದೆ. ಅವ್ರು ಮುಚ್ಚಾಕಿರೋದಕ್ಕೆ ಇದೇ ಸಾಕ್ಷಿ. ACB ಮುಚ್ಚಾಕಿ 4-5 ವರ್ಷ ಮುಚ್ಚಾಕೊಂಡಿದ್ದಾರಲ್ಲ, ಈಗ ಬಹಿರಂಗ ಆಗುತ್ತೆ ಅದು. ಅದರಿಂದ ನಮಗೇನು ಯಾವುದು ಮುಚ್ಚಿಡುವಂಥ ಪ್ರಶ್ನೆನೇ ಇಲ್ಲ. ನಾವು ಬಹಳ ಸ್ಪಷ್ಟವಾಗಿ ಅವ್ರು ಹೇಳ್ತಾರೆ, ಅಲ್ಲಿ ಜಾರ್ಜ್ ಅವರು ವಿಧಾನಸಭೆಯಲ್ಲಿ ನಿಂತ್ಕೊಂಡು ಇದನ್ನ ACBನೇ ಮುಂದುವರಿಸಬೇಕು ಅಂತ. ಯಾರು ಪರವಾಗಿದ್ದಾರೋ ಈಗ ಈ ಪ್ರಕರಣ ಇಟ್ಕೊಂಡು ತಾವು ಬಹಳ ದೊಡ್ಡ ಸ್ವಚ್ಛ ಪಕ್ಷ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಭ್ರಷ್ಟಾಚಾರ ಹಿಂದೂ ಮಾಡಿದ್ದಾರೆ. ಅದರಲ್ಲಿ ಸಾಕಷ್ಟು ಪ್ರಕರಣಗಳಲ್ಲಿ ಹಲವಾರು ಜನ ಅವ್ರ ಮೇಲೆ ಕೇಸು ಆಗಿದೆ, ಎಲ್ಲ ಆಗಿದೆ. ಪ್ರಕರಣ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ಫಸ್ಟ್ ರಿಯಾಕ್ಷನ್ ಲೋಕಾಯುಕ್ತ ರೇಡ್ ಆದ ನಂತರ ಮುಖ್ಯಮಂತ್ರಿಗಳದ್ದು ಬ್ಯಾಲೆನ್ಸ್ಡ್ ಸ್ಟೇಟ್ಮೆಂಟ್ ರೀತಿಯಲ್ಲಿ ಕಾಣಿಸ್ತಾ ಇದೆ.
ಬಿಜೆಪಿ ಯಾವಾಗ್ಲೂ ಕೂಡ ಅಷ್ಟೇ, ಯಾವ್ದಾದ್ರು ಆರೋಪ ಬಂದಂತ ಸಂದರ್ಭದಲ್ಲಿ ಅದಕ್ಕೊಂದು ಪ್ರತ್ಯಾರೋಪ ಮಾಡ್ಬಿಟ್ಟು ಬ್ಯಾಲೆನ್ಸ್ ಮಾಡ್ಬಿಡ್ತಾರೆ. ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಕೂಡ ಹಂಗೆ ಇತ್ತು ಇದ್ರಲ್ಲಿ ನೋಡೋದಾದ್ರೆ. ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಅನ್ನ ಗಮನಿಸ್ತಾ ಇದ್ರೆ ಸಹಜವಾಗಿ ಇದು ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಎಕ್ಸ್ಪೆಕ್ಟೆಡ್. ಯಾಕಂದ್ರೆ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ, ಎಲೆಕ್ಷನ್ ಸಂದರ್ಭ ಬೇರೆ, ಇದನ್ನ ಸಮರ್ಥನೆ ಮಾಡ್ಕೊಳ್ಳಂಗೂ ಇಲ್ಲ, ಮಾಡ್ಕೊಳ್ದಲ್ಲೇ ಇರಕ್ಕೂ ಆಗೋದಿಲ್ಲ. ಆ ರೀತಿಯಾದಂಥ ಒಂದು ಪರಿಸ್ಥಿತಿ. ಇನ್ನೊಂದು 50 ದಿನದಲ್ಲಿ ಎಲೆಕ್ಷನ್ ಇರುವಂಥ ಟೈಮ್ನಲ್ಲಿ ಸಹಜವಾಗಿ ಒಂದು ಮುಜುಗರವನ್ನ ತಂದಿಡ್ತಾ ಇರುವಂಥ ಪ್ರಕರಣ ಇದು ಬಿಜೆಪಿ ಸರ್ಕಾರಕ್ಕೆ. ಈಗ ಆಲ್ರೆಡಿ ಸಾಕಷ್ಟು ಆರೋಪಗಳನ್ನ ಫೇಸ್ ಮಾಡ್ತಾ ಇದ್ದಾರೆ ಬಿಜೆಪಿ ಗೌರ್ಮೆಂಟ್ ಅವರು, ಬಿಜೆಪಿ ಪಕ್ಷ ಕೂಡ. ಸೊ ಹೀಗಾಗಿ ಈ ಒಂದು ಪ್ರಕರಣ ಕೂಡ ಸಹಜವಾಗಿ ಇವರಿಗೆ ಹಿನ್ನಡೆಯ ರೀತಿಯಲ್ಲಿ ಕಾಣಿಸುವಂಥದ್ದನ್ನ ಯಾವ ರೀತಿಯಾಗಿ ತೇಪೆ ಹಚ್ಕೊಳ್ತಾರೆ ಕಾದ್ ನೋಡಬೇಕು. ಇದು ಶಾಸಕರ ಪುತ್ರ ಮತ್ತು ಒಂದ್ ಕಡೆ ಶಾಸಕರ ಮೇಲೂ ಕೂಡ ಆರೋಪ ಬಂದಿರುವಂಥದ್ದು. ಇದು ಪ್ರಮುಖ ಶಾಸಕರು ಅವರು, ಚನ್ನಗಿರಿಯ ಮಾಡಾಳ್ ವಿರೂಪಾಕ್ಷಪ್ಪನವರು. ಸಾಬೂನು ಹಾಗೂ ಮಾರ್ಜಕ ನಿಗಮದ ಟೆಂಡರ್ ವಿಚಾರ ಇಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು. ಟೆಂಡರ್ ಅನ್ನ ಪಡಿಲಿಕ್ಕೆ ಮುಂದಾಗಿದ್ದಂತ ಶ್ರೇಯಸ್ ಕಶ್ಯಪ್ ಟೆಂಡರ್ ಕೊಡ್ಲಿಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಂತ ಆರೋಪ. ಟೆಂಡರ್ ಬೇಕಾ, ಹಂಗಾದ್ರೆ 80 ಲಕ್ಷ ರೂಪಾಯಿ ಕೊಡಪ್ಪ ಅಂತ ಲಂಚದ ಬೇಡಿಕೆಯನ್ನ ಇಟ್ಟಿದ್ರು ಅನ್ನುವಂತ ಆರೋಪ ಇದೆ. ದೂರಲ್ಲಿ ಉಲ್ಲೇಖ ಆಗಿರೋದು. ಲಂಚದ ಹಣ ತನ್ನ ಪುತ್ರ ಪ್ರಶಾಂತ್ಗೆ ಕೊಡ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ರಂತೆ ಶಾಸಕ, ಚನ್ನಗಿರಿಯ ಶಾಸಕ ಅಲ್ಲಿ ಸೂಚನೆ ಕೊಟ್ಟಿದ್ರಂತೆ, ನನ್ನ ಪುತ್ರನಿಗೆ ಕೊಟ್ಬಿಡಪ್ಪ ಅಂತ. ದೂರುದಾರ ಶ್ರೇಯಸ್ ಕಶ್ಯಪ್ಗೆ ಸೂಚನೆಯನ್ನ ಕೊಟ್ಟಿದ್ರಂತೆ ಮಾಡಾಳ್ ವಿರೂಪಾಕ್ಷಪ್ಪ. ಲಂಚದ ವಿಚಾರವಾಗಿ ಲೋಕಾಯುಕ್ತಕ್ಕೆ ಶ್ರೇಯಸ್ ಕಶ್ಯಪ್ ದೂರನ್ನ ಕೊಟ್ಟಿದ್ದಾರೆ. ಶ್ರೇಯಸ್ ದೂರನ್ನ ಆಧರಿಸಿ ಪಕ್ಕಾ ಪ್ಲಾನ್ ಅನ್ನ ಮಾಡಿಕೊಂಡು ಲೋಕಾಯುಕ್ತದವರು ರೇಡ್ ಅನ್ನ ಮಾಡಿದ್ರು. ಲಂಚದ ಹಣ ಪಡೆಯುವಂತ ಸಂದರ್ಭದಲ್ಲೇ ಸೀಸ್ ಮಾಡಿದ್ರು ಲೋಕಾಯುಕ್ತ ಅಧಿಕಾರಿಗಳು. ಸೀಸ್ ಮಾಡಿರುವಂತ ದೃಶ್ಯಾವಳಿಗಳು ಕೂಡ ಸಿಕ್ಕಿದಾವೆ. ಆ ದೃಶ್ಯಾವಳಿಗಳನ್ನ ಗಮನಿಸಬಹುದು ನೀವು. ಇದು ಮನೆಯಲ್ಲಿ ಸಿಕ್ಕಂತ 6 ಕೋಟಿ ಹಣ ಅಲ್ಲ, 500 ರೂಪಾಯಿ ನೋಟ್ಗಳು, ಗರಿ ನೋಟ್ಗಳು, 6 ಕೋಟಿ ಹಣ. ಇದು ಎಲ್ಲಿಂದ ಬಂತು, ಇದರ ಮೂಲ ಏನು ಅನ್ನುವಂಥದ್ರ ಬಗ್ಗೆನೂ ಕೂಡ ಇನ್ನು ಮೇಲೆ ತನಿಖೆಯನ್ನ ಮಾಡ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ಪೃಥ್ವಿ, ಇನ್ನೂ ಸಹ ಲೋಕಾಯುಕ್ತ ಅಧಿಕಾರಿಗಳು ಪ್ರಶಾಂತ್ ಮಾಡಲ್ ಅವರ ಒಂದು ಮನೆ ಮೇಲೆ ದಾಳಿಯನ್ನ ಮುಂದುವರಿಸಿದರೆ ಇನ್ನು ಅವ್ರ ಮನೆಯಲ್ಲಿ ಒಂದು ತನಿಖೆ ಮಾಡುವಂಥದ್ದು ಮತ್ತೆ ಪರಿಶೀಲನೆ ಮಾಡುವಂತ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಈಗಾಗಲೇ ಸುಮಾರು ಒಂದು 14 ಗಂಟೆಗಳಿಗೂ ಹೆಚ್ಚು ಕಾಲ ಈ ಒಂದು ಮನೆಯಲ್ಲಿ ಶೋಧವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಅಧಿಕಾರಿಗಳ ಒಂದು ಶೋಧದ ವೇಳೆ ಒಂದು ಸುಮಾರು 6 ಕೋಟಿ ನಗದು ಪತ್ತೆಯಾಗಿದೆ. ಆದ್ರೆ 6 ಕೋಟಿ ನಗದು ಹಣದ ಬಗ್ಗೆ ಈಗ ಅಧಿಕಾರಿಗಳಿಗೆ ಒಂದು ಯಕ್ಷ ಪ್ರಶ್ನೆ ಉಂಟಾಗಿರುವಂತದ್ದು. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದ ನಗದು ಹಣ ಮನೆಗೆ ಹೇಗ್ ಬಂತು, ಮತ್ತೆ ಅದರದ ಆದಾಯದ ಮೂಲಗಳು ಏನು, ಎಲ್ಲಿಂದ ಬಂತು, ಯಾರು ಕೊಟ್ಟರು ಅನ್ನೋದ್ರ ಬಗ್ಗೆ ಈಗ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರಶಾಂತ್ ಮಾಡಲ್ ಒಬ್ಬ ಸರ್ಕಾರಿ ಅಧಿಕಾರಿ ಆಗಿರ್ತಾರೆ. ಅವ್ರಿಗೆ ಇಂತಿಷ್ಟೇ ಸಂಬಳ ಅಂತೇಳಿ ವಾರ್ಷಿಕ ಸಂಬಳವೂ ಸಹ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳಿರುತ್ತೆ. ಆದ್ರೆ ಇಷ್ಟು ನಗದು ಹಣ ಯಾವ ರೀತಿ ಬಂತು ಮನೆಗೆ ಅನ್ನೋದ್ರ ಬಗ್ಗೆ ಈಗ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇರೋದು. ಮತ್ತೆ ಈ ಒಂದು ಮನೆಯಲ್ಲಿ ಶಾಸಕರು ಸಹ ಆಗಾಗ ಉಳ್ಕೊಳ್ತಾರೆ. ಅದರಿಂದ ಶಾಸಕರು ಉಳ್ಕೊಳ್ತಾರೆ, ಮತ್ತೆ ಶಾಸಕರ ಮಗ ಇದೇ ಮನೆಯಲ್ಲಿ ವಾಸ ಆಗಿರೋದ್ರಿಂದ ಲೋಕಾಯುಕ್ತ ಅಧಿಕಾರಿಗಳಿಗೆ ಈಗ ಇನ್ನೂ ಒಂದು ದೊಡ್ಡ ಪ್ರಶ್ನೆಯಾಗಿ ಉಂಟಾಗ್ತಿರುವಂತದ್ದು. ಈ ಹಣವನ್ನ ಯಾರು ತಲುಪಿಸೋದಕ್ಕೆ ಬಂದಿದ್ರು, ಮತ್ತೆ ಈಗಾಗಲೇ ಏನು ದೂರುದಾರರು ದೂರು ಕೊಟ್ಟಿರುವಂತೆ ಏನು KSDL ಅಲ್ಲಿ ಟೆಂಡರ್ ಏನಿದೆ ಆ ಒಂದು ಟೆಂಡರ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ದೂರು ಕೊಡೋದು, ಟೆಂಡರ್ಗೆ ಸಂಬಂಧಪಟ್ಟಂತೆ ಆ ಒಂದು ಏನು ಬಿಡುಗಡೆ ಟೆಂಡರ್ ಸಂಬಂಧಪಟ್ಟಂತೆ ಆ ಒಂದು ಅಪ್ರೂವಲ್ ಮಾಡೋದಕ್ಕೆ ಈ ಒಂದು ಹಣವನ್ನ ಕೊಡೋದಕ್ಕೆ ಬಂದು ನಿನ್ನೆ ಒಂದು ಟ್ರ್ಯಾಪ್ ಆಗಿರುವಂತದ್ದು. ಈಗ ಆ ಒಂದು ಟ್ರ್ಯಾಪ್ ಸಂಬಂಧಪಟ್ಟಂತೆ ಏನು ದಾಳಿಯನ್ನ ಬೇರೆ ಕಡೆಗಳಲ್ಲಿ ಕಂಟಿನ್ಯೂ ಮಾಡಿದಾಗ ಈಗ 6 ಕೋಟಿ ಹಣ ಸಿಕ್ಕಿದೆ. ಒಟ್ಟು ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು 8 ಕೋಟಿ ಹಣವನ್ನ ಜಪ್ತಿ ಮಾಡಿದ್ದಾರೆ. ಆ ಒಂದು 8 ಕೋಟಿ ಹಣದ ಬಗ್ಗೆ ಈಗ ಹಣದ ಮೂಲ ಯಾವುದು ಅನ್ನೋದ್ರ ಬಗ್ಗೆ ತನಿಖೆಯನ್ನು ಸಹ ಮಾಡ್ತಾ ಇರುವಂತದ್ದು. ಮತ್ತೆ
ಇವತ್ತು ಪ್ರಶಾಂತ್ ಮಾಡಾಳ್ ಸೇರಿ ಏನು ಇತರೆ 4 ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಅವರನ್ನು ಸಹ ಇವತ್ತು ರಾತ್ರಿ ಇಡೀ ವಿಚಾರಣೆ ಮಾಡಿದ್ದಾರೆ. ಮತ್ತೆ ಈ ಒಂದು ಹಣಕ್ಕೆ ಸಂಬಂಧಪಟ್ಟಂತೆ ಬೇರೆ ದಾಖಲೆಗಳು ಏನಿದೆ ಅನ್ನೋದ್ರ ಬಗ್ಗೆ ಅವರನ್ನ ಕ್ವಶನ್ ಮಾಡಿ ಇವತ್ತು ಅವರನ್ನ ನ್ಯಾಯಾಲಯಕ್ಕೂ ಸಹ ಹಾಜರುಪಡಿಸೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿದ್ದಾರೆ. ಇವತ್ತು ಅವರನ್ನ 5 ಜನರನ್ನ ಲೋಕಾಯುಕ್ತ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಪುನಃ ಅವರನ್ನ ತಮ್ಮ ವಶಕ್ಕೆ ಪಡ್ಕೊಂಡು ಹೆಚ್ಚಿನ ವಿಚಾರಣೆ ಮಾಡೋದಕ್ಕೂ ಸಹ ಅಧಿಕಾರಿಗಳು ಮುಂದಾಗ್ತಾ ಇರೋದು. ಯಾಕಂದ್ರೆ ಈ ಒಂದು ಹಣ ಇರ್ಬೋದು ಮತ್ತೆ ಟೆಂಡರ್ ಪ್ರಕ್ರಿಯೆಗಳಿರ್ಬೋದು ಈ ಎಲ್ಲದರ ಬಗ್ಗೆ ಒಂದು ಕೂಲಂಕುಷವಾಗಿ ವಿಚಾರಣೆ ಮಾಡೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿದ್ದಾರೆ. ಪೃಥ್ವಿ, ಮುನಿರಾಜು, ಇಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಶಾಸಕರೇನಿದ್ದಾರೆ ಅವರ ನಿವಾಸ ಸಂಜಯ್ ನಗರದಲ್ಲಿ ಇದೆಯಲ್ಲ, ಅಲ್ಲೂ ದಾಳಿಯನ್ನ ಮಾಡಿದ್ದಾರೆ. ಅವರ ಮಗನ ನಿವಾಸದ ಮೇಲೂ ಕೂಡ ದಾಳಿಯನ್ನ ಮಾಡಿರುವಂತದ್ದು. ಇದಿಷ್ಟೇ ಅಲ್ಲ, ಇವರಿಗೆ ಸಂಬಂಧಪಡುವಂತೆ ಚನ್ನಗಿರಿಯಲ್ಲೂ ಕೂಡ ಎಲ್ಲ ಮನೆಗಳಿದಾವೆ. ಅಲ್ಲೇನಾದ್ರೂ ದಾಳಿಯನ್ನ ಮಾಡಿರುವಂತದ್ರ ಬಗ್ಗೆ ಮಾಹಿತಿ ಇದೆಯಾ? ಇನ್ನ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ಫೋನ್ ಮುಖಾಂತರ ಏನಾದ್ರೂ ಸಂಪರ್ಕ ಮಾಡಿದ್ರಂತ ಲೋಕಾಯುಕ್ತ ಅಧಿಕಾರಿಗಳು ಶಾಸಕರನ್ನ? ಪೃಥ್ವಿ, ಇವತ್ತು ನಿನ್ನೆ ಏನು ಈ ಒಂದು ಟ್ರ್ಯಾಪ್ ಕಾರ್ಯಾಚರಣೆ ಮಾಡಿದಾಗ ಪ್ರಶಾಂತ್ ಮಾಡಲ್ ಅವರ ಒಂದು ಸಂಜಯ್ ನಗರದ ಮನೆ ಮತ್ತೆ ಆ ಒಂದು ಕಚೇರಿ ಹಾಗೂ IAS ಅಧಿಕಾರಿ ಮತ್ತೆ KSDL ನ MD ಆಗಿರುವಂತಹ ಒಂದು ಮಹೇಶ್ ಅವರ ಮನೆಯಲ್ಲಿ ಒಂದು ಶೋಧವನ್ನು ಮಾಡಿದ್ರು. ಮತ್ತೆ ಇದು ದೊಡ್ಡ ಮಟ್ಟದಲ್ಲಿ ಹಣ ಪತ್ತೆ ಆಗ್ತಾ ಇರೋದ್ರಿಂದ ಬಹುಶಃ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾವಣಗೆರೆ ಚನ್ನಗಿರಿಯಲ್ಲೂ ಸಹ ಒಂದು ಪರಿಶೀಲನೆ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಆ ಒಂದು ಮನೆಯಲ್ಲೂ ಸಹ ಇದೇ ರೀತಿಯಾಗಿ ಹಣ ಸಿಗಬಹುದು ಅಥವಾ ಬೇರೆ ದಾಖಲಾತಿಗಳು ಏನಾದರೂ ಸಿಗಬಹುದು ಅಂತೇಳಿ ಅಧಿಕಾರಿಗಳಿಗೆ ಒಂದು ಸಂಶಯ ವ್ಯಕ್ತವಾಗ್ತಿರುವಂತದ್ದು. ಆದ್ರಿಂದ ಅಲ್ಲೂ ಸಹ ಒಂದು ದಾಳಿಯನ್ನ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಈಗಾಗಲೇ ಈ ಬೆಂಗಳೂರಿನಲ್ಲಿ 3 ಕಡೆಗಳಲ್ಲಿ ದಾಳಿಯನ್ನ ಮಾಡಿ ಈ ಒಂದು ಏನು ಟ್ರ್ಯಾಪ್ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇದೇ ವೇಳೆ ಏನು ಪ್ರಶಾಂತ್ ಮಾಡಲ್ ಅವರನ್ನ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಮತ್ತೆ ಅವರನ್ನ ವಿಚಾರಣೆ ಮಾಡಿದಾಗ ಇನ್ನು ಕೆಲವು ಮಾಹಿತಿಗಳು ಹೊರಗಡೆ ಬರುವಂತ ಸಾಧ್ಯತೆ ಇದೆ. ಮತ್ತೆ ಏನು ಈಗಾಗಲೇ ತನ್ನ ತಂದೆ ಶಾಸಕರು ಆಗಿರುವಂತಹ ಮಾಡಲ್ ವಿರೂಪಾಕ್ಷಪ್ಪ ಏನಿದ್ರೆ ಅವರ ಒಂದು ಸೂಚನೆ ಮೇರೆಗೆ ಈ ಒಂದು 40 ಲಕ್ಷ ಹಣವನ್ನ ಪಡಿತಾ ಇದ್ರು ಅಂತೇಳಿ ಮಾಹಿತಿ ಇರೋದ್ರಿಂದ ಈಗ ಅವರನ್ನು ಸಹ ಒಂದು ವಿಚಾರಣೆ ಮಾಡೋದಕ್ಕೆ ಸಹ ಅಧಿಕಾರಿಗಳು ಮುಂದಾಗಬಹುದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಮಗ ಏನೀಗ ಬಂಧನ ಆಗಿದಾರಲ್ಲ, ಮಾಡಾಳ್ ಪ್ರಶಾಂತ್, ಇವ್ರ ಮೇಲೆ ಇದೇ ಫಸ್ಟ್ ಪ್ರಕರಣ ಅಲ್ಲ, ಫಸ್ಟ್ ಆರೋಪ ಅಲ್ಲ. ಈ ಹಿಂದೆನೂ ಕೂಡ ಸಾಕಷ್ಟು ಆರೋಪಗಳಿತ್ತು. ಅದೇನು ಯಾವ್ಯಾವ ರೀತಿಯಾಗೆಲ್ಲ ತನಿಖೆಯನ್ನ ಮಾಡಲಾಗಿತ್ತು, ಏನ್ ಆರೋಪಗಳಿತ್ತು, ಅದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್. ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಮಗ ಈಗ ಆಲ್ರೆಡಿ ಅರೆಸ್ಟ್ ಆಗಿರುವಂತದ್ದು. ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕೋಟಿಯಷ್ಟು ಹಣ ಕೂಡ ಸಿಕ್ಕಿರುವಂತದ್ದು. ಇದು ಯಾವ ರೀತಿಯಾಗಿ ಬಿಜೆಪಿಗೆ ಮುಜುಗರವನ್ನ ತರುತ್ತೆ ಅನ್ನುವಂಥದ್ದನ್ನ, ಹಾಗೆ ಹೊಡೆತ ಕೊಡುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಅದರ ಜೊತೆಗೆ ಲೋಕಾಯುಕ್ತದವರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಇನ್ನು ಸಾಕಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಕಾರ್ಯಾಚರಣೆ ಕುರಿತು ಲೋಕಾಯುಕ್ತ IGP ಆಗಿರುವಂತ ಡಾಕ್ಟರ್ ಎ ಸುಬ್ರಹ್ಮಣ್ಯೇಶ್ವರ್ ರಾವ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಕೇಳೋಣ. ಟ್ರ್ಯಾಪಲ್ಲಿ ಡಿಮಾಂಡ್ ಇದ್ದಿದ್ದು 40 ಲಕ್ಷ ರಿಸೀವ್ ಮಾಡ್ಕೋಬೇಕಂದ್ರೆ ನಾವು ಟ್ರ್ಯಾಪ್ ಮಾಡಿದ್ವಿ. ಆ ನಂತರ ಇಲ್ಲಿ ಆಫೀಸ್ನ ಸರ್ಚ್ ಮಾಡಬೇಕಂದ್ರೆ ಸುಮಾರು 1.25 ಕೋಟಿಯಷ್ಟು ಕ್ಯಾಶ್ ಸಿಕ್ಕಿದೆ. ಅದಲ್ಲದೆ ಇನ್ನು ಸರ್ಚ್ ಮಾಡ್ತಾ ಇದ್ವಿ ಅವ್ರ ರೆಸಿಡೆನ್ಸ್ ಮತ್ತೆ ಬೇರೆ ಆಫೀಸ್. ಹೌದು, ಅವರ ಖಾಸಗಿ ಕಚೇರಿ ಅಂತ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಮನೆ ಸರ್ಚ್ ನಡೀತಾ ಇದೆ. ಅದನ್ನು ತನಿಖೆಗೆ ಒಳಪಟ್ಟಿರ್ತದೆ. ಈ ಸದ್ಯಕ್ಕೆ ಕಂಪ್ಲೇಂಟ್ ಕೊಟ್ಟಂತ ಪಾರ್ಟಿಯಿಂದ 40 ಲಕ್ಷ ಡಿಮಾಂಡ್ ಮಾಡಿದ್ರು. ಅದನ್ನ ರಿಸೀವ್ ಮಾಡ್ತಾನೋ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಅದನ್ನ ತನಿಖೆ ಮಾಡ್ತಾ ಇದೀವಪ್ಪ. ನೋಡ್ಬೇಕು, ಈಗ ತನಿಖೆ ನಾವು ಶುರು ಮಾಡಿದ್ದೇವೆ. ಇಟ್ಸ್ ದಿಸ್ ದ ಫಸ್ಟ್ ಸ್ಟೇಜ್ ಆಫ್ ಸದ್ಯಕ್ಕೆ ಒಬ್ರು ಈಗ ರಿಸೀವ್ ಮಾಡ್ತಾರೆ. ರೆಡ್ ಹ್ಯಾಂಡೆಡ್ ಆಗಿ ಯಾರು ಸಿಕ್ಕಾಕೊಂಡಿದ್ದಾರೆ ಅವ್ರನ್ನ ನಾವು ಅರೆಸ್ಟ್ ಮಾಡ್ತೇವೆ. ಅದನ್ನ ಈಗ ಸದ್ಯಕ್ಕೆ ಸ್ಟಿಲ್ ವೆರಿ ಇನಿಷಿಯಲ್ ಸ್ಟೇಜ್ ಆಫ್ ಇನ್ವೆಸ್ಟಿಗೇಷನ್. ನಂತರ ಹೌದು, ಅವರು ರಿಸೀವ್ ಮಾಡಿದ್ರು ಅಷ್ಟೇ. ಈಗ ಯಾತಕ್ಕೆ ರಿಸೀವ್ ಮಾಡಿದ್ರು, ಯಾರ ಪರವಾಗಿ ರಿಸೀವ್ ಮಾಡಿದ್ರು ಅನ್ನೋದು ಇನ್ನೂ ತನಿಖೆ ಅದನ್ನ ನಾನು ಹೇಳ್ತಾ ಇದ್ದೀನಿ. ಅದನ್ನ ತನಿಖೆ ಮಾಡಿ ನಾನು ಕ್ಲಿಯರ್ ಆಗಿ ಐ ಕ್ಯಾನ್ ಜಂಪ್ ಟು ಕನ್ಕ್ಲೂಷನ್ಸ್. ಕಂಪ್ಲೇಂಟ್ ಹೆಸರು ಮತ್ತೆ ಅವರ ಡೀಟೇಲ್ಸ್ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಇಷ್ಟ ಆಗುತ್ತೆ. ಕಾನ್ಫಿಡೆನ್ಸ್ ಇದೊಂದು. ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಮಗ ಲೋಕಾಯುಕ್ತ ಬಲೆಗೆ ಬಿದ್ದಂತ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇಷ್ಟು ದಿನ ಸರ್ಕಾರ ಭ್ರಷ್ಟಾಚಾರಕ್ಕೆ ಸಾಕ್ಷಿಯನ್ನ ಕೇಳ್ತಾ ಇತ್ತು, ಈಗ ಲೋಕಾಯುಕ್ತದವರೇ ಸಾಕ್ಷಿಯನ್ನ ಕೊಟ್ಟಿದ್ದಾರೆ. ಈಗ ಯಾರು ರಾಜೀನಾಮೆ ಕೊಡ್ತಾರೆ, ಮುಖ್ಯಮಂತ್ರಿನ, ಸಚಿವರ ಅಥವಾ ನಿಗಮ ಮಂಡಳಿ ಅಧ್ಯಕ್ಷರ ಅಂತ ಪ್ರಶ್ನೆ ಮಾಡಿದ್ದಾರೆ.
ಈಗ ನಮ್ಮ ಹಾನರಬಲ್ ಚೀಫ್ ಮಿನಿಸ್ಟ್ರು ಅವರು ನಮಗೆಲ್ಲ ಸಾಕ್ಷಿ ಕೇಳ್ತಿದ್ರು. ಇದು ಕೆಂಪಣ್ಣವರು 40% ಅಂತ ಹೇಳಿದ್ರು, ಮಠಸ್ವಾಮಿಗಳು 30% ಅಂತ ಹೇಳಿದ್ರು, ವಿಶ್ವನಾಥ್ 20% ಅಂತ ಹೇಳಿದ್ರು. ಇವರು ಯತ್ನಾಳ್ ಅವರು 2,500 ಕೋಟಿ ಸಿಎಂ ಕುರ್ಚಿ ಅಂತ ಅವ್ರು ಹೇಳ್ತಾರೆ. ಕ್ಯಾಬಿನೆಟ್ಗೆ 100ರಿಂದ 250 ಕೋಟಿ ಅಂತ ಹೇಳಿದ್ರು. ಸೊ ಪಾಪ ಸಂತೋಷ್ ಪಾಟೀಲು ರಾಜೀನಾಮೆ ಕೊಟ್ಟರು ವಿಚಾರಕ್ಕೆ. ಇಲ್ಲಿ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ನ್ಯಾಯಕೊಂಡ, ಸರ್ಕಲ್ ಇನ್ಸ್ಪೆಕ್ಟ್ರು, ಇನ್ನೊಬ್ಬ ದಯಾಮರಣ ಕೇಳ್ದ. ಇದು ಇಂಥ ಒಂದು ಬೇಕಾದಷ್ಟು ಕೇಸಸ್ ಇದೆ. ಈಗೆಲ್ಲ ಪಾಪ ತಿಂದವರು, ಒಬ್ಬ IPS ಆಫೀಸರು ಜೈಲಲ್ಲಿದ್ದಾರೆ, ಇನ್ನು 100 ಜನ ಜೈಲರು ಇದ್ದಾರೆ. ಲಂಚ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಚುನಾವಣಾ ಸಂದರ್ಭದಲ್ಲಿ ಈ ಒಂದು ರೇಡ್ ಇದೆಯಲ್ಲ, ಅರೆಸ್ಟ್ ಆಗಿರುವಂತದ್ದು ಇದೆಯಲ್ಲ, ಅದರಲ್ಲೂ ಸ್ಪೆಷಲಿ ಬಿಜೆಪಿ ಶಾಸಕನ ಪುತ್ರ ಅರೆಸ್ಟ್ ಆಗಿರುವಂತದ್ದು ಮತ್ತೆ ಶಾಸಕರ ಮೇಲೆ ಆರೋಪ ಬಂದಿರುವಂತದ್ದು, ಸಹಜವಾಗಿ ಯಾವ ಪಕ್ಷದವರಾಗಿರ್ತಾರೆ ಆ ಶಾಸಕರು ಆ ಒಂದು ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಮುಜುಗರವನ್ನ ತಂದಿಡುತ್ತೆ. ಅದೇ ರೀತಿಯಾಗಿ ಇದು ಕೂಡ ಆಗ್ತಾ ಇರೋದು. ಚುನಾವಣಾ ಹೊತ್ತಲ್ಲೇ ಲೋಕಾಬಲಿಗೆ ಶಾಸಕರ ಪುತ್ರ ಬಿದ್ದಿರೋದು ಮುಜುಗರದಿಂದ ತಪ್ಪಿಸ್ಕೊಳ್ಳಿಕ್ಕೆ ಬಿಜೆಪಿ ಪ್ಲಾನ್ ಅಂತೆ. ಈಗ ಆಲ್ರೆಡಿ ಏನೇನ್ ಮೆಸೇಜ್ ಪಾಸ್ ಆಗ್ಬೇಕಾಗಿತ್ತು ಜನರಿಗೆ, ಅದು ಪಾಸ್ ಆಗಿದೆ. ಬಿಜೆಪಿ ಪ್ಲಾನ್ ಚನ್ನಗಿರಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಮೇಲೆ ಕ್ರಮ ಕೈಗೊಳ್ಳುವಂತ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಮಾಡಾಳ್ ವಿರೂಪಾಕ್ಷಪ್ಪ ಅವರನ್ನ ಅಮಾನತುಗೊಳಿಸುವಂತ ಸಾಧ್ಯತೆ ಅಂತೆ. ಇನ್ನೊಂದು 2 ತಿಂಗಳಿದೆ ಅವರ ಶಾಸಕತ್ವ, ಈಗ ಅಮಾನತುಗೊಳಿಸ್ತಾರಂತೆ. ಯಾಕೆ ಅಂದ್ರೆ ಒಂದು ಹಿನ್ನೆಲೆ ಕೂಡ ಇದೆ. ಈ ಹಿಂದೆ 2009ರಲ್ಲಿ ವಿಧಾನಸೌಧದಲ್ಲೇ KGFನ ಶಾಸಕ ವೈ ಸಂಪಂಗಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ರು ಲಂಚವನ್ನ ಸ್ವೀಕರಿಸುವಂತ ಸಂದರ್ಭದಲ್ಲಿ. ಆ ಮುಜುಗರವನ್ನ ತಪ್ಪಿಸ್ಕೊಳ್ಳಿಕ್ಕೆ ಸಂಪಂಗಿಯನ್ನ ಅಮಾನತು ಮಾಡಲಾಗಿತ್ತು. ಆ ಟೈಮ್ನಲ್ಲಿ ರಾಜ್ಯಾಧ್ಯಕ್ಷರಾಗಿದ್ರು ಸದಾನಂದ ಗೌಡ. ಇನ್ನ ಈಗ ಅಮಾನತು ಮಾಡಿದಂತ ಸಂದರ್ಭದಲ್ಲಿ ಸಂಪಂಗಿಯನ್ನ ಮತ್ತೆ ಸದನ ಸಮಿತಿ ರಚನೆ ಮಾಡಿ ಇವ್ರಿಗೆ ಕ್ಲೀನ್ ಚಿಟ್ ಕೊಡಲಾಗಿತ್ತು. ಮತ್ತೆ ಅದಾದ್ಮೇಲೆ KS ಈಶ್ವರಪ್ಪನವರು ರಾಜ್ಯಾಧ್ಯಕ್ಷರಾಗಿದ್ರು, ಅವರು ಮತ್ತೆ ಅವರನ್ನ ಅಮಾನತು ವಾಪಸ್ ಪಡ್ಕೊಂಡ್ರು. ಈಗ ಇವರನ್ನ ಏನ್ ಮಾಡೋದು, ಅಮಾನತು ಮಾಡದ ಏನ್ ಕ್ರಮ ಕೈಗೊಳ್ಳೋದು ಅಂತ ಚಿಂತನೆ ಇದೆ. BSY ಸಲಹೆ ಪಡೆದು ಮುಂದಿನ ಕ್ರಮಕ್ಕೆ ಕಟೀಲ್ ನಿರ್ಧಾರ ಅಂತ. BSY ಕಟ್ಟ ಬೆಂಬಲಿಗರಾಗಿದ್ದಾರೆ ಮಾಡಾಳ್ ವಿರೂಪಾಕ್ಷಪ್ಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಅವರನ್ನ ಭೇಟಿಯಾಗಲಿಕ್ಕೆ BS ಯಡಿಯೂರಪ್ಪನವರನ್ನ ಭೇಟಿಯಾಗಲಿಕ್ಕೆ ಬೊಮ್ಮಾಯಿಯವರು ಅವರ ನಿವಾಸಕ್ಕೆ ಹೋಗಿದ್ದಾರೆ. ಯಡಿಯೂರಪ್ಪನವರ ನಿವಾಸಕ್ಕೆ ಏನ್ ಮಾಡಿದ್ವು ಅಂತ. ಯಾಕೆಂದ್ರೆ ಕಟ್ಟಾ ಬೆಂಬಲಿಗರು ಚನ್ನಗಿರಿಯ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಯಡಿಯೂರಪ್ಪನವರ ಕಟ್ಟಾ ಬೆಂಬಲಿಗರು. ಸೊ ಏನ್ ಕ್ರಮ ಕೈಗೊಳ್ಳೋದು, ಎಲೆಕ್ಷನ್ ಟೈಮ್ನಲ್ಲಿ ಈ ರೀತಿಯಾಗಿ ಮುಜುಗರ ಆಗ್ತಾ ಇದೆಯಲ್ಲ ಪಕ್ಷಕ್ಕೆ ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ಕಾಂಗ್ರೆಸ್ನವರು ಇಷ್ಟು ದಿನ ಆರೋಪ ಮಾಡ್ತಾ ಇದ್ರು ಹಗರಣಗಳ ಸರ್ಕಾರ, 40% ಕಮಿಷನ್ ಸರ್ಕಾರ, ಸ್ಕ್ಯಾಮ್ಗಳ ಸರ್ಕಾರ ಅಂದ್ಬಿಟ್ಟು PSI ಸ್ಕ್ಯಾಮ್ ಅನ್ನ ಕೂಡ ಇಟ್ಕೊಂಡು ಆರೋಪ ಮಾಡ್ತಾ ಇದ್ರು. ಅದರ ಜೊತೆಗೆ ಲೋಕಾಯುಕ್ತ ದಾಳಿ, ಬಿಜೆಪಿ ಶಾಸಕರ ಮೇಲೆ ಆರೋಪ ಮತ್ತೆ ಅವರ ಪುತ್ರನ ಬಂಧನ ಬಿಜೆಪಿ ಪಕ್ಷಕ್ಕೆ ಎಲೆಕ್ಷನ್ ಟೈಮ್ನಲ್ಲಿ ಯಾವ ರೀತಿಯಾಗಿ ಹೊಡೆತ ಕೊಡ್ತಾ ಇದೆ, ಮುಜುಗರವನ್ನ ತಂದಿಡ್ತಾ ಇದೆ ಅಂತ. ಪೃಥ್ವಿರಾಜ್ ಹಾರನಹಳ್ಳಿ, ಇವತ್ತು ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಬೀದರ್ನ ಬಸವ ಕಲ್ಯಾಣ ಮತ್ತು ಬೆಂಗಳೂರಿನ ದೇವನಹಳ್ಳಿಯಲ್ಲಿ 2 ವಿಜಯ ಸಂಕಲ್ಪ ಯಾತ್ರೆಗೆ ಚಾಲನೆಯನ್ನು ಕೊಡ್ತಾರೆ. ಆ ಮುಖಾಂತರ ಚುನಾವಣಾ ರಣಕಳೆಯನ್ನು ಮೊಳಗಿಸ್ತಿದ್ದಾರೆ. ಇದು ಒಂದು ಭಾಗ. ಮತ್ತೊಂದು ಕಡೆ ಬಸವರಾಜ ಬೊಮ್ಮಾಯಿ ನೇತೃತ್ವದ ಭಾರತೀಯ ಜನತಾ ಪಕ್ಷ ಸರ್ಕಾರದ ಶಾಸಕರು, ಅದರಲ್ಲೂ ಕೂಡ ಹಿರಿಯ ಶಾಸಕರು ಮತ್ತು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಕಟ್ಟಾಳು ಆಗಿರತಕ್ಕಂಥ ಮಾಡಾಳು ವಿರೂಪಾಕ್ಷಪ್ಪನವರ ಪುತ್ರ ಈಗಾಗಲೇ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂಥದ್ದು. ಇದೀಗ ಎಲ್ಲೊಂದು ಕಡೆ ಚುನಾವಣಾ ಹೊತ್ತಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರಕ್ಕೆ ಇದು ಅತಿದೊಡ್ಡ ಕಳಂಕ ಅಂತಲೇ ಹೇಳಲಾಗ್ತದೆ, ಅತಿದೊಡ್ಡ ಮುಜುಗರ ಅಂತ ಕೂಡ ಹೇಳಲಾಗ್ತದೆ. ಈಗಾಗಲೇ ಸರ್ಕಾರದ ವಿರುದ್ಧ 40% ಆರೋಪವನ್ನು ಮಾಡ್ತಿರ್ತಕ್ಕಂಥ ಕಾಂಟ್ರಾಕ್ಟರ್ ಸಂಘ ಆದರೆ, ಮತ್ತೊಂದು ಕಡೆ ವಿಪಕ್ಷ ಕಾಂಗ್ರೆಸ್ ಕೂಡ ಸರ್ಕಾರ ಭ್ರಷ್ಟಾಚಾರದ ಸರ್ಕಾರ ಅಂತೇಳಿ ಆರೋಪವನ್ನು ಮಾಡಿತು. ಈ
ಆರೋಪದ ಬೆನ್ನಲ್ಲೇ ಏನು ಮಾಡಾಳು ವಿರೂಪಾಕ್ಷಪ್ಪನವರ ಪುತ್ರ ರೆಡ್ ಹ್ಯಾಂಡ್ ಹಣದ ತೈಲಿ ಸಮೇತ ಸಿಕ್ಕಿಬಿದ್ದಿರುವಂಥದ್ದು ಇದೀಗ ಕಾಂಗ್ರೆಸ್ಗೂ ಕೂಡ ಇದೊಂದು ಅತಿದೊಡ್ಡ ರಾಜಕೀಯ ಅಸ್ತ್ರವಾಗಿ ಪರಿಣಮಿಸಿರುವಂಥದ್ದು. ಈ ಹಿಂದೆ ಕೂಡ KGFನ ಶಾಸಕರಾಗಿದ್ದಂಥ ವೈ ಸಂಪಂಗಿಯವರು 2009 ಏನು ಜನವರಿ 29ನೇ ತಾರೀಕು ಕೂಡ ಲೋಕಾಯುಕ್ತ ಬಲೆಗೆ ಕೂಡ ಬಿದ್ದಿದ್ರು. ಅಲ್ಲಿನ ಹುಸೇನ್ ಫಾರೂಕ್ ಎಂಬುವರ ದೂರಿನ ಮೇರೆಗೆ ಎಲ್ಲ ಒಂದು ಕಡೆ ಅವರು ರೆಡ್ ಹ್ಯಾಂಡ್ ಲೋಕಾಯುಕ್ತ ಬಲೆಗೆ ಬಿದ್ದಂಥ ಸಂದರ್ಭದಲ್ಲಿ ಅವತ್ತಿನ ಪಕ್ಷಾಧ್ಯಕ್ಷರು ವೈ ಸಂಪಂಗಿಯವರನ್ನ ಪಕ್ಷದಿಂದ ಅಮಾನತುಗೊಳಿಸಿದ್ರು. ಇದೀಗ ಮಾಡಾಳು ವಿರೂಪಾಕ್ಷಪ್ಪರ ಸಂಬಂಧಪಟ್ಟ ಹಾಗೆ ಪಕ್ಷದಿಂದ ಕ್ರಮ ಕೈಗೊಳ್ಳುವ ಬಗ್ಗೆ ಈಗಾಗಲೇ ಸದ್ಯದ ಒಂದು ಮಟ್ಟದ ನಿರ್ಧಾರ ಆಗಿರುವಂಥದ್ದು. ಮತ್ತು ಮಾಡಾಳು ವಿರೂಪಾಕ್ಷಪ್ಪರವರು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಕಟ್ಟ ಬೆಂಬಲಿಗಾಗಿದ್ದರಿಂದ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಸಲಹೆಯನ್ನು ಪಡೆಯಲಿಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿರುವಂಥದ್ದು. ಇವತ್ತು ಬೀದರ್ನ ಬಸವ ಕಲ್ಯಾಣದಲ್ಲಿ ವಿಜಯ ಸಂಕಲ್ಪ ಯಾತ್ರೆಯ ಚಾಲನೆ ಇರೋದ್ರಿಂದ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಇದೀಗ ಒಟ್ಟಿಗೆ ಬೀದರ್ಗೆ ಏನು ವಿಶೇಷ ವಿಮಾನದ ಮುಖಾಂತರ ತೆರಳುತ್ತಿರುವಂಥದ್ದು. ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಜೊತೆ ಚರ್ಚೆ ಮಾಡಿ ಮಾಡಾಳು ವಿರೂಪಾಕ್ಷಪ್ಪರ ಮೇಲೆ ಪಕ್ಷ ಕ್ರಮ ಕೈಗೊಳ್ಳಲು ತೀರ್ಮಾನ ತೆಗೆದುಕೊಳ್ಳೋದು ಬಹುತೇಕ ನಿಚ್ಚಳ ಅಂತ ಹೇಳಲಾಗ್ತಿದೆ. ಆ ಮುಖಾಂತರ ಸದ್ಯಕ್ಕೆ ಒಂದಷ್ಟು ಮುಜುಗರದಿಂದ ಪಾರಾಗಲು ಈ ಒಂದು ತಂತ್ರವನ್ನು ಅನುಸರಿಸಲು ಭಾರತೀಯ ಜನತಾ ಪಕ್ಷ ನಿರ್ಧಾರ ಮಾಡಿರುವಂಥದ್ದು. ಭ್ರಷ್ಟಾಚಾರದ ಆರೋಪ ಬಂದ ಕೂಡಲೇ ನಾವು ಅವ್ರನ್ನ ಪಕ್ಷದಿಂದ ಅಮಾನತು ಮಾಡಿದೆ ಅಂತೇಳಿ ವಿಪಕ್ಷ ಕಾಂಗ್ರೆಸ್ಗೆ ಕೂಡ ತಿರುಗೇಟು ಕೊಡುವ ತಂತ್ರದ ಭಾಗವೂ ಕೂಡ ಆಗಿದೆ ಅಂತಲೇ ಹೇಳಲಾಗ್ತಿದೆ. ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್, ನಿಮ್ಮೆಲ್ಲ ಮಾಹಿತಿಗಾಗಿ. ಅದೇನ್ ತಿರುಗೇಟ್ ಕೊಡ್ತಾರ ಏನೋ, ಮುಜುಗರ ಅಂತೂ ದೊಡ್ಡ ಮಟ್ಟದಲ್ಲಿ ಆಗಿದೆ ಬಿಜೆಪಿಗೆ. ಬಿಜೆಪಿ ಶಾಸಕ ಮಾಡಾಳ್ ಪುತ್ರನ ಮೇಲೆ ಲೋಕ ರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ ಮಾಡಾಳ್ ವಿರೂಪಾಕ್ಷಪ್ಪ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಬಿಡ್ತಾರ ಮತ್ತೆ ಇಂಥ ಒಂದು ಒಳ್ಳೆ ಅವಕಾಶವನ್ನು, ಒಳ್ಳೆ ಸಂದರ್ಭವನ್ನ, ಅದು ಎಲೆಕ್ಷನ್ ಟೈಮ್ ಬೇರೆ. ಚನ್ನಗಿರಿಯ IB ಸರ್ಕಲ್ ಬಳಿ ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಪ್ರತಿಭಟನೆ ಮಾಡಲಿಕ್ಕೆ ಇಂದು ಬೆಳಗ್ಗೆ 11ಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ. ಒಳ್ಳೆ ಮೈಲೇಜ್ ಪಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ಮುಂದಾಗ್ತದೆ. ಚನ್ನಗಿರಿಯಲ್ಲಿ ಮಾತ್ರ ಪಡ್ಕೊಳ್ಳಲ್ಲ, ಈ ಮೈಲೇಜ್ ಅನ್ನ ರಾಜ್ಯದಾದ್ಯಂತ ಪಡ್ಕೊಳ್ತಾರೆ. ಇದೊಂದು ಪುಷ್ಟಿಯನ್ನ ನೀಡಿದಂತಾಗುತ್ತೆ ಅವರ ಆರೋಪಗಳಿಗೆ. ಸರ್ಕಾರ ಮತ್ತೆ ಮಾಡಾಳ್ ವಿರೂಪಾಕ್ಷಪ್ಪ ವಿರುದ್ಧ ಪ್ರತಿಭಟನೆ. ಕಾಂಗ್ರೆಸ್ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪೊಲೀಸರಿಂದ ಅಲ್ಲಿ ಬಂದೋಬಸ್ತನ್ನ ಮಾಡಲಾಗಿದೆ. ಬಹುದೊಡ್ಡ ಅಸ್ತ್ರ ಸಿಕ್ಕಂತಾಯ್ತು ಕಾಂಗ್ರೆಸ್ಗೆ ಎಲೆಕ್ಷನ್ ಟೈಮ್ನಲ್ಲಿ. ಚನ್ನಗಿರಿಯಲ್ಲೂ ಕೂಡ ಅಷ್ಟೇ. ಚನ್ನಗಿರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪುಟ್ಟಿದೆದ್ದು ನಿಂತ್ಕೊಂಡ್ರು. ಲೋಕಾಯುಕ್ತ ದಾಳಿ ಅಂತ ಗೊತ್ತಾಗ್ತಿದ್ದ ಹಾಗೆ ಇದನ್ನು ಹೇಗಾದ್ರೂ ಮಾಡಿ ಎಲೆಕ್ಷನ್ ಟೈಮಲ್ಲಿ ಮೈಲೇಜ್ ತಗೊಳ್ಳೇಬೇಕು ಅಂದ್ಬಿಟ್ಟು ಈಗ ಪ್ರತಿಭಟನೆಗೆ ಇಳಿತಾ ಇದ್ದಾರೆ. ಮಾಡಾಳ್ ವಿರೂಪಾಕ್ಷಪ್ಪ ಅವರ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಚನ್ನಗಿರಿಯ IB ಸರ್ಕಲ್ ಬಳಿ ಪ್ರತಿಭಟನೆಯನ್ನ ಮಾಡ್ತಾರಂತೆ ಕಾಂಗ್ರೆಸ್ನವರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂಜಯ್, ಮಾಡಾಳ್ ವಿರೂಪಾಕ್ಷಪ್ಪ ಅವರ ಮೇಲೆ ಮತ್ತೆ ಅವರ ಮಗನ ಮೇಲೆ ಆರೋಪ ಬಂದು ಈಗ ಆಲ್ರೆಡಿ ಅವರ ಮಗ ಅರೆಸ್ಟ್ ಆಗಿದ್ದಾರೆ. ಕಾಂಗ್ರೆಸ್ ಯಾವ ರೀತಿಯಾಗಿ ಪ್ರತಿಭಟನೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಲಿಕ್ಕೆ ಮುಂದಾಗಿದೆ, ಹಾಗೆ ಪೊಲಿಟಿಕಲಿ ಮೈಲೇಜ್ ಅನ್ನ ತಗೊಳ್ತಾ ಇದೆ ಅಂತ? ಪೃಥ್ವಿರಾಜ್, ಏನು ಚುನಾವಣಾ ಮುನ್ನಡೆ ಇದು ಆಗಿರೋದು ಒಂದು ಕಾಂಗ್ರೆಸ್ಗೆ ಅಸ್ತ್ರನ ಅಂತಾನೆ ಹೇಳ್ಬೋದು. ಏನು ಲೋಕಾಯುಕ್ತ ದಾಳಿಯಲ್ಲಿ ಚನ್ನಗಿರಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪರ ಪುತ್ರ ಪ್ರಶಾಂತ್ ಏನು ಈಗ ಬಲೆಗೆ ಬಿದ್ದಿದ್ದಾರೆ. ಈ ನೆಲೆಯಲ್ಲಿ ಏನು ತಾಲೂಕು ಕಾಂಗ್ರೆಸ್ ಏನು ಈಗ ಹೋರಾಟಕ್ಕೆ ಇಳಿದಿದೆ. ಏನು ಇವತ್ತು ಬೆಳಗ್ಗೆ 11 ಗಂಟೆಗೆ ಏನು IB ಸರ್ಕಲ್ ಬಳಿ ಏನು ಒಂದು ಬೃಹತ್ ಪ್ರತಿಭಟನೆಗೆ ಮುಂದಾಗಿದೆ. ಅದಲ್ಲದೆ ಕೂಡ ಏನು ಸರ್ಕಾರದ ವಿರುದ್ಧ ಮಾಡಾಳ್ ವಿರೂಪಾಕ್ಷಪ್ಪರ ವಿರುದ್ಧ ಒಂದು ಹೋರಾಟವನ್ನು ನಡೆಸಲಿದ್ದಾರೆ. ಅಂದ್ರೆ ಈಗ ಮಾಡಾಳ್ ವಿರೂಪಾಕ್ಷಪ್ಪನವರು ಈ ಕೂಡಲೇ ಒಂದು ರಾಜೀನಾಮೆ ಕೊಡ್ಲೇಬೇಕು ಅಂತ ಒಂದು ಪಟ್ಟನ್ನ ಹಿಡಿಯುವ ಒಂದು ಹಿಡಿತಾರೆ ಕಾಂಗ್ರೆಸ್ ಅವರು ಅಂತ ಹೇಳಲಾಗ್ತಿದೆ. ಅದಲ್ಲದೆ ಕೂಡ ಏನು ಇವಾಗ ರಾಜೀನಾಮೆ ತಗೊಂಡು ಏನ್ ಮಾಡ್ತಾರೆ, ಇವಾಗ ಬೇಕಾಗಿರೋದು ಅವ್ರ ವಿರುದ್ಧ ಒಂದು ಆಕ್ರೋಶ ಬಿಲ್ಡ್ ಮಾಡಬೇಕು ಒಂದು ಕ್ಷೇತ್ರದಲ್ಲಿ, ಅದನ್ನ ಯೂಸ್ ಮಾಡ್ಕೊಳ್ತಾರ ಅಂತ. ಅದು ಕೂಡ ಈಗ ಎಲೆಕ್ಷನ್ ಹತ್ರ ಇರೋದ್ರಿಂದ ಸಾಕಷ್ಟು ಈಗ ಅವರ ಪುತ್ರ ಆಗಿ ಅವರು ಕೂಡ ಈಗ ಪ್ರಚಾರವನ್ನ ಈಗ ಆಲ್ರೆಡಿ ಏನು ಎಲ್ಲಾ ಗ್ರಾಮಗಳಲ್ಲೂ ಕೂಡ ಒಂದು ಪ್ರಚಾರವನ್ನು ಆರಂಭಿಸಿದ್ರು. ಈ ಹಿನ್ನೆಲೆಯಲ್ಲಿ ಇದೊಂದು ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ಗೆ ಒಂದು ಅಸ್ತ್ರ ಸಿಕ್ಕಂತಾಗಿದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಏನು ತಾಲೂಕಿನಾದ್ಯಂತ ಎಲ್ರಿಗೂ ಒಂದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಏನು 11 ಗಂಟೆಗೆ ಬೃಹತ್ ಸಂಖ್ಯೆಯಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಪೃಥ್ವಿರಾಜ್. ಓಕೆ, ಈಗ ಈ ಸಂದರ್ಭದಲ್ಲಿ ಚನ್ನಗಿರಿಯಲ್ಲಿ ಪ್ರತಿಭಟನೆಯನ್ನ ಮಾಡಲಿದ್ದಾರಲ್ಲ, ಸಹಜವಾಗಿ ಇದು ದಾವಣಗೆರೆಯಾದ್ಯಂತ ಮಾತ್ರ ಅಲ್ಲ, ರಾಜ್ಯದಾದ್ಯಂತನೂ ಕೂಡ ಪುಷ್ಟಿಯನ್ನ ಕೊಡುತ್ತೆ. ಈ ಒಂದು ರೇಡು ಬಿಜೆಪಿ ವಿರುದ್ಧ ಒಂದು ಅಸ್ತ್ರ ಸಿಕ್ಕಂತಾಗಿರುವಂತ ಹಿನ್ನೆಲೆಯಲ್ಲಿ ಚನ್ನಗಿರಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಯಾರಾದ್ರೂ ದೊಡ್ಡ ನಾಯಕರು ಭಾಗಿಯಾಗ್ತಾ ಇದ್ದಾರಾ ಕಾಂಗ್ರೆಸ್ ಇಂದ?
ಅಥವಾ ಬರೀ ಕಾರ್ಯಕರ್ತರು ಮಾತ್ರ ಪ್ರತಿಭಟನೆ ಮಾಡ್ತಾರೆ? ಸದ್ಯಕ್ಕೆ ತಾಲೂಕ್ ಮಟ್ಟದ ಅಂದ್ರೆ ಮಾಜಿ ಶಾಸಕ ಒಡ್ನಾಳ್ ರಾಜಣ್ಣ ಅವ್ರು ಮಾತ್ರ ಏನು ಭಾಗಿಯಾಗ್ಲಿದ್ರೆ, ಉಳಿದಂತೆ ಏನು ಆ ತಾಲೂಕಿನ ಕಾರ್ಯಕರ್ತರಿಗಷ್ಟೇ ಬರ್ಲಿಕ್ಕೆ ಹೇಳಿದ್ದಾರೆ. ಅಂದ್ರೆ ಜಿಲ್ಲಾ ಕಾರ್ಯಕರ್ತರು ಆಗ್ಲಿ, ಜಿಲ್ಲಾ ಮುಖಂಡರುಗಳಿಗಾಗ್ಲಿ ಮಾಹಿತಿಯನ್ನು ಸದ್ಯಕ್ಕೆ ನೀಡಿದ್ದಾರೆ ಅಂತ ಹೇಳಾಗ್ತಿದೆ. ಯಾರು ಬರ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸದ್ಯಕ್ಕೆ ಈಗ ಒಡ್ನಾಳ್ ರಾಜಣ್ಣ ಮಾತ್ರ ಮಾಜಿ ಶಾಸಕರು ಅವರು ಬರ್ತಾರೆ, ಉಳಿದಂತೆ ಅಲ್ಲಿಯ ಸ್ಥಳೀಯ ಮುಖಂಡರುಗಳು ಇರ್ತಾರೆ ಅಂತ ಹೇಳಲಾಗ್ತಿದೆ. ಪೃಥ್ವಿರಾಜ್, ಮತ್ತೊಂದು ಇಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಗಮನಿಸೋದಾದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ರಾಜಕಾರಣ ಜಾಸ್ತಿ ಅಲ್ಲಿ. ನಮ್ಮ ಸಮುದಾಯದವರು ಇವ್ರ ವಿರುದ್ಧ ನಾವು ತೊಡೆ ತಟ್ಟದ್ ಬೇಡ ಅಂತಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಈಗ ಈ ಟೈಮ್ನಲ್ಲೂ ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸೈಲೆಂಟ್ ಆಗ್ತಾ ಇದಾರೆ, ಅಥವಾ ಪ್ರತಿಭಟನೆಗೆ ದಾವಣಗೆರೆ ಕೇಂದ್ರದಲ್ಲೂ ಏನಾದ್ರೂ ಮಾಡುವಂತ ಸಾಧ್ಯತೆ ಇದೆಯಾ? ಇಲ್ಲ, ಈಗ 11 ಗಂಟೆ ಬಳಿಕ ಇದೆಲ್ಲ ನಿರ್ಧಾರ. ಯಾಕಂದ್ರೆ ಜಿಲ್ಲಾ ಅಧ್ಯಕ್ಷರು ಕೂಡ ಏನು ಬರ್ತಾರೆ ಇಲ್ಲ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇತರೆ ಶಾಸಕರು ಕೂಡ, ಮಾಜಿ ಶಾಸಕರು ಇದ್ದಾರೆ, ಅವರು ಕೂಡ ಬರ್ತಾ ಇಲ್ಲ ಅಂತ. ಯಾಕಂದ್ರೆ ಈ ರಾತ್ರಿನೇ ಕೂಡ ಪ್ರೊಟೆಸ್ಟ್ ಮಾಡಂತವ್ರು ಇದ್ರು ಅವರು ಕಾಂಗ್ರೆಸ್ನವರು. ಆದ್ರೆ ಇವರು ಏನು ಮಾಡಾಳು ವಿರೂಪಾಕ್ಷಪ್ಪ ಕುಟುಂಬದವರು ರಾತ್ರಿ ಏನು ಮನೆಯಿಂದ ಬೆಂಗಳೂರಿಗೆ ತೆರಳಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಕ್ಕಾದ ನಂತರ ಅವರು ಮನೆಯ ಮುಂಭಾಗದಲ್ಲಿ ಯಾರು ಕೂಡ ಹೋಗಿಲ್ಲ. ಹಂಗಾಗಿ ಇವತ್ತು ಬೆಳಗ್ಗೆ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಿಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ನವರು. ಪೃಥ್ವಿರಾಜ್, ಶಾಸಕರು ನಿನ್ನೆ ರಾತ್ರಿವರೆಗೂ ಅಲ್ಲೇ ಇದ್ರ ಚನ್ನಗಿರಿಲಿ? ನಿನ್ನೆ ರಾತ್ರಿವರೆಗೂ ಇದ್ದಾರೆ. ಏನು ಸುದ್ದಿ ಪ್ರಕಟವಾಗುತ್ತಿದ್ದಂತೆ ಕುಟುಂಬಸ್ಥರೆಲ್ಲ ಮನೆ ಒಂದು ಖಾಲಿ ಮಾಡಿ ಏನು ಬೆಂಗಳೂರಿಗೆ ತೆರಳಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಪೃಥ್ವಿರಾಜ್, ಇಲ್ಲಿ ಪ್ರಮುಖವಾಗಿ ನಾವು ಬೆಂಗಳೂರಿನಲ್ಲಿ ರೇಡ್ ಆಗಿದ್ದನ್ನ ಗಮನಿಸ್ತಾ ಇದ್ವಿ. ಅವರ ಸಂಜಯ್ ನಗರದ ನಿವಾಸದ ಮೇಲೂ ಕೂಡ ರೇಡ್ ಆಗಿತ್ತು, ಅವರ ಪುತ್ರನ ಮನೆ ಮೇಲೂ ಕೂಡ ರೇಡ್ ಆಗಿತ್ತು. ಅವರ ಚನ್ನಗಿರಿ ನಿವಾಸದ ಮೇಲೆ ಏನ್ ರೇಡ್ ಆಗಿಲ್ವಾ? ಅಲ್ಲಿ ಯಾವುದೇ ಲೋಕಾಯುಕ್ತ ಪೊಲೀಸರು ಬಂದಿರ್ಲಿಲ್ವಾ? ಅಧಿಕಾರಿಗಳು ಬಂದಿಲ್ಲ, ಏನಿಲ್ಲ. ಸದ್ಯಕ್ಕಂದ್ರೆ ಅಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಮನೆ ಬಳಿ ಅಂತ ಹೇಳಾಗ್ತಾ ಇದೆ. ಪೃಥ್ವಿರಾಜ್, ಸದ್ಯ ಪೊಲೀಸರನ್ನು ಕಾವಲು ಹಾಕಿ ಇಟ್ಟಿದ್ದಾರೆ. ಅಂದ್ರೆ ಮನೆಯಲ್ಲಿ ಕೂಡ ಯಾರು ಇಲ್ಲ, ಎಲ್ಲರೂ ಕೂಡ ಕುಟುಂಬಸ್ಥರು ಸಮೇತ ಒಂದು ಬೆಂಗಳೂರಿಗೆ ತೆರಳಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. ಅಲ್ಲ, ಇಲ್ಲಿ ಸಂಜಯ್, ಚನ್ನಗಿರಿ ಶಾಸಕರಾಗಿರುವಂತ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಮೇಲೆ ಕಾಂಗ್ರೆಸ್ ಈ ಹಿಂದೆ ಏನಾದ್ರೂ ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇತ್ತ? ಕಾನ್ಸ್ಟಿಟ್ಯೂಯನ್ಸಿಲಿ ಸಾಕಷ್ಟು ಹಗರಣ ಮಾಡಿದ್ದಾರೆ, ಪರ್ಸೆಂಟೇಜ್ ಅನ್ನ ಪಡ್ಕೊಳ್ತಾರೆ ಅನ್ನುವಂತ ಆರೋಪಗಳಿದ್ವಾ? ಈ ಹಿಂದೆ ಕೂಡ ಮಾಡಾಳ್ ವಿರೂಪಾಕ್ಷಪ್ಪನವರ ವಿರುದ್ಧ ಒಂದು ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿತ್ತು. ಅದು ಕೂಡ ಇನ್ನು ಕಂಟಿನ್ಯೂ ನಡೀತಾ ಇದೆ ಅಂತ ಹೇಳಾಗ್ತಾ ಇದೆ. ಸದ್ಯ ಇನ್ನು ಅದರ ಸಂಬಂಧನೇ ಕೂಡ ಏನು ಇವತ್ತು ಶ್ರೀರಾಮ್ ಸೇನೆ ಅವರು ಏನು ದೂರು ಸಲ್ಲಿಸಿದ್ರು, ಅವರು ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದಾರೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಸಂಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರಶಾಂತ್ ಮಾಡಾಳ್ ಮೇಲೆ ಈ ಹಿಂದೆಯೂ ಕೂಡ ಆರೋಪ ಇತ್ತು, ಇದೊಂದೇ ಅಲ್ಲ. ನಾನು ಅವಾಗಲೇ ಬ್ರೇಕ್ ಹೋಗ್ಲಿಕ್ಕೂ ಮುಂಚೆ ಹೇಳ್ತಾ ಇದ್ದೆ, ಪ್ರಶಾಂತ್ ಮೇಲೆ ಇದೊಂದೇ ಪ್ರಕರಣ ಅಲ್ಲ, ಈ ಹಿಂದೆನೂ ಕೂಡ ಆರೋಪ ಬಂದಿತ್ತು. ಅದು KRIDL ನ 55 ಕೋಟಿ ಹಣ ವರ್ಗಾವಣೆ ಮಾಡಿದ್ದಂತ ಆರೋಪ ಕೇಳಿ ಬಂದಿತ್ತು ಬೇರೆ ಬೇರೆ ಅಕೌಂಟ್ಗಳಿಗೆ. 2017ರಲ್ಲಿ 55 ಕೋಟಿ ಹಣ ವರ್ಗಾವಣೆ ಮಾಡಿದ್ದಂತ ಆರೋಪ ಇತ್ತು ಇವರ ಮೇಲೆ. 2017ರ ಸಂದರ್ಭದಲ್ಲಿ ಡೆಪ್ಯೂಟಿ ಫೈನಾನ್ಸ್ ಆಫೀಸರ್ ಆಗಿದ್ರು ಪ್ರಶಾಂತ್ ಮಾಡಾಳ್. ಇಬ್ಬರು ಅಧಿಕಾರಿಗಳ ಜೊತೆಗೂಡಿ ಹಣ ವರ್ಗಾವಣೆ ಮಾಡಿದಂತ ಆರೋಪ ಇತ್ತು. ಅಂದು 3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿತ್ತು ಸರ್ಕಾರ. 2017 ಅಂದ್ರೆ ಆ ಟೈಮ್ನಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು. 3 ಅಧಿಕಾರಿಗಳನ್ನ ಆರೋಪ ಬರ್ತಿದ್ದ ಹಾಗೆ ಸಸ್ಪೆಂಡ್ ಮಾಡಲಾಗಿತ್ತಂತೆ. ಇನ್ನು ಇದೀಗ ಮತ್ತೆ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿ ಅರೆಸ್ಟ್ ಆದ. ಅಂದು ಪ್ರಕರಣವನ್ನ CID ತನಿಖೆಗೆ ವಹಿಸಿತ್ತು ಸರ್ಕಾರ. ಪಂಚಾಯತ್ ರಾಜ್ನ ಸೆಕ್ರೆಟರಿಯಿಂದ ಉನ್ನತ ತನಿಖೆಗೆ ಆದೇಶವನ್ನ ಮಾಡಲಾಗಿತ್ತು. ಅಂದು ಸಸ್ಪೆಂಡ್ ಆಗಿದ್ದಂತ ಪ್ರಶಾಂತ್ ಮಾಡಾಳ್ ಈಗ ಮತ್ತೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಪ್ರಶಾಂತ್ ಮಾಡಾಳ್ 40 ಲಕ್ಷ ಲಂಚ ಪಡೆಯುವಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು 8 ಕೋಟಿಯಷ್ಟು ಹಣ ಸಿಕ್ಬಿಟ್ಟು ಅವ್ರ ಮನೆ ಮತ್ತೆ ಕಚೇರಿ ಮೇಲೆ ದಾಳಿಯನ್ನ ಮಾಡಿದಾಗ ಲೋಕಾಯುಕ್ತ ವಶದಲ್ಲಿದ್ದಾರೆ ಪ್ರಶಾಂತ್ ಮಾಡಾಳ್. ಈ ಹಿಂದೆನೂ ಕೂಡ ಇದೇ ರೀತಿಯಾಗಿ ಆರೋಪ ಬಂದಂತ ಟೈಮ್ನಲ್ಲಿ ಸಸ್ಪೆಂಡ್ ಆಗಿದ್ರು ಪ್ರಶಾಂತ್ ಮಾಡಾಳ್. ಇದು ಫಸ್ಟ್ ಟೈಮ್ ಅಲ್ಲ, ಶಾಸಕನ ಪುತ್ರನದ್ದು. ಮೋಸ್ಟ್ ಪ್ರಾಬಲಿ ಸರ್ಕಾರ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ಒಳ್ಳೆ ಪೋಸ್ಟ್ ಕೊಡ್ಸಿದ್ರು ಅಂತ ಕಾಣಿಸುತ್ತೆ ಶಾಸಕರು. ಯಾಕೆಂದ್ರೆ ಅವ್ರದೇ ಗೌರ್ಮೆಂಟ್ ಅಲ್ವಾ. ಯಾವುದೇ ಶಾಸಕ ಇದ್ದಂಥ ಟೈಮ್ನಲ್ಲಿ ಅವ್ರ ಗೌರ್ಮೆಂಟ್ ಇದ್ದಾಗ ಅವರ ಅಳಿಯನಿಗೋ ಅಥವಾ ಅವರ ನೆಂಟರುಗಳಿಗೋ ಅಥವಾ ಅವರ ಪುತ್ರ ಯಾವುದಾದ್ರೂ ಒಂದು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ, ಗೌರ್ಮೆಂಟ್ ಆಫೀಸರ್ ಆಗಿದ್ದಂಥ ಸಂದರ್ಭದಲ್ಲಿ ಪ್ರಮೋಷನ್ಸ್ಗಳನ್ನು ಕೊಡಿಸೋದಾಗಿರ್ಬೋದು, ಅಥವಾ ದೊಡ್ಡ ದೊಡ್ಡ ದುಡ್ಡು ಬರುತ್ತಲ್ಲ, ಖಜಾನೆ ಬರುವಂಥ ಒಂದು ಪೋಸ್ಟ್ಗಳಿರ್ತಾವಲ್ಲ, ಅಂದರೆ ಭ್ರಷ್ಟಾಚಾರದ ಹಣವನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಪೋಸ್ಟ್ಗಳಿರ್ತಾವಲ್ಲ, ಅಂಥದಕ್ಕೆ ನಿಯೋಜನೆ ಮಾಡಿಸ್ಲಿಕ್ಕೆ ಸಾಕಷ್ಟು ರಣತಂತ್ರವನ್ನು ಮಾಡ್ತಿರ್ತಾರೆ, ಪ್ರೆಷರ್ಗಳನ್ನು ಹಾಕ್ತಾ ಇರ್ತಾರೆ, ಒಳ್ಳೊಳ್ಳೆ ಪೋಸ್ಟ್ಗಳನ್ನು ಕೊಡಿಸ್ಲಿಕ್ಕೆ ಲಾಬಿ ಮಾಡ್ತಿರ್ತಾರೆ. ಇದೇ ಹೆಂಗಾಗಿದೆಯೋ ಗೊತ್ತಿಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಪ್ರಶಾಂತ್ ಮೇಲೆ ಇದೇ ಫಸ್ಟ್ ಟೈಮ್ ಅಲ್ಲ, ಈ ಹಿಂದೆನೂ ಕೂಡ ದೂರು ದಾಖಲಾಗಿ ಸಸ್ಪೆಂಡ್ ಆಗಿರುವಂತದ್ರ ಬಗ್ಗೆ ನೋಡ್ತಾ ಇದ್ವಿ. ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ?
ಪೃಥ್ವಿ ಏನು ಪ್ರಶಾಂತ್ ಮಾಡಲ್ ಏನಿದ್ರೆ ಈ ಹಿಂದೆ ಕೂಡ ಆತನ ಮೇಲೆ ಒಂದು ಆರೋಪ ಕೇಳಿ ಬಂದಿರುತ್ತೆ. ಏನು KRIDL ನಲ್ಲಿರುವಂತಹ ಒಂದು ಹಣವನ್ನ ವರ್ಗಾವಣೆ ಮಾಡಿದ ಒಂದು ಆರೋಪದ ಮೇಲೆಗೆ ಆತನ ಮೇಲೆ ಒಂದು ಕೇಸ್ ಸಹ ಆಗುತ್ತೆ. ಮತ್ತೆ ಈ ವೇಳೆ ಏನು ಪಂಚಾಯತ್ ರಾಜ್ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಆತನನ್ನ ಸಸ್ಪೆಂಡ್ ಕೂಡ ಮಾಡಿದ್ರು. 2017ರಲ್ಲಿ ಈ ಒಂದು ಪ್ರಕರಣ ನಡೆದಿತ್ತು. ಮತ್ತೆ ಈ ಒಂದು ಪ್ರಕರಣದ ತನಿಖೆಯನ್ನ CIDಗೂ ಸಹ ವರ್ಗಾವಣೆ ಮಾಡಲಾಗಿತ್ತು. ಆದ್ರೆ ಈ ಒಂದು ಪ್ರಕರಣ ಇನ್ನು ತನಿಖೆ ನಡೆಯುವಂತ ಸಂದರ್ಭದಲ್ಲೇ ಈಗ ಈ ಒಂದು ಹೊಸ ಒಂದು ಕೇಸ್ ಅಲ್ಲಿ ಈಗ ಪ್ರಶಾಂತ್ ಮಾಡಲ್ ಅವರು ಅದು ತನಿಖೆ ನಡೀತಾ ಇದೆಯಾ? 2017ರಲ್ಲಿ ಆಗಿದ್ದ ಪ್ರಕರಣ CID ತನಿಖೆ ಮಾಡ್ತಾ ಇರುವಂತದ್ದು ಇನ್ನು ತನಿಖೆಯ ಹಂತದಲ್ಲೇ ಇದೆಯಾ? ಪೃಥ್ವಿ, ಈಗಾಗಲೇ ಏನು CIDಯಲ್ಲಿ ಆ ಒಂದು ಪ್ರಕರಣ ಸಹ ತನಿಖಾ ಹಂತದಲ್ಲಿ ಇರುವಂತದ್ದು. ಇಂಥ ಸಂದರ್ಭದಲ್ಲೇ ಈಗ ಮತ್ತೆ 40 ಲಕ್ಷ ಹಣವನ್ನ ಪಡೆಯುವಂತ ಸಂದರ್ಭದಲ್ಲಿ ಇದೇ ಡಿಫರೆನ್ಸ್ ಅಂತ ಕಾಣಿಸುತ್ತೆ ಮುನಿರಾಜು. CIDಗೆ ಮತ್ತೆ ಲೋಕಾಯುಕ್ತಕ್ಕೆ ಇರೋದು 6 ವರ್ಷ ಆದ್ರೂ ಅವ್ರು ಇನ್ನೂ ತನಿಖೆ ಮುಗಿಸಿಲ್ಲ. ಇವರು ಒಂದು ರೇಡ್ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳು ಬರ್ತಾ ಇದಾವೆ. ಈಗಾಗಲೇ ಈ ಒಂದು ಪ್ರಕರಣದ ಬಗ್ಗೆ ಸಹ ಲೋಕಾಯುಕ್ತ ಅಧಿಕಾರಿಗಳು ಈಗ ತನಿಖೆಯನ್ನ ಮಾಡ್ತಾರೆ. ಯಾಕಂದ್ರೆ ನಿನ್ನೆ ರೆಡ್ ಹ್ಯಾಂಡ್ ಆಗಿ ಮತ್ತೆ 40 ಲಕ್ಷ ಹಣ ಪಡೆಯುವಾಗ ಸಿಕ್ಕಾಕೊಂಡಿರುತ್ತದೆ. ಆದ್ರಿಂದ ಈ ಒಂದು ಹಳೆ ಒಂದು ಪ್ರಕರಣವನ್ನ ನೋಡಿದ್ರೆ ಏನು 55 ಕೋಟಿಯನ್ನ KRIDL ನ ಅಕೌಂಟ್ ಇಂದ ಬೇರೆ ಅಕೌಂಟ್ಗೆ ವರ್ಗಾವಣೆ ಮಾಡಿದ ಒಂದು ಆರೋಪ ಆತನ ಮೇಲೆ ಕೇಳಿ ಬಂದಿರುತ್ತೆ. ಆತನ ಜೊತೆ ಇನ್ನು 3 ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ರು ಅಂತೇಳಿ 3ರನ್ನು ಸಹ ಏನು ಸರ್ಕಾರ ಒಂದು ಅಮಾನತುಗೊಳಿಸಿತ್ತು. ಅಮಾನತುಗೊಂಡ ಬಳಿಕ ಅದನ್ನ ಹೆಚ್ಚಿನ ತನಿಖೆ ಮಾಡೋ ಸಲುವಾಗಿ ಮತ್ತೆ ಉನ್ನತ ತನಿಖೆಗಾಗಿ CID ಇಂದ ತನಿಖೆಗೆ ಒಂದು ಆದೇಶವನ್ನು ಸಹ ಮಾಡಿದ್ರು. ಈಗ ಅದೇ ಆ ಒಂದು ಪ್ರಕರಣ ಇನ್ನು ಹಾಗೆ ಇರುವಂತ ಸಂದರ್ಭದಲ್ಲಿ ಈಗ ಮತ್ತೆ 40 ಲಕ್ಷ ಹಣವನ್ನ ಸ್ವೀಕಾರ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಈಗ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಬಿದ್ದಿದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಪ್ರಶಾಂತ್ ಮೇಲೆ ಈ ಹಿಂದೆ ಇದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತನೂ ಕೂಡ ಈಗ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದನ್ನ ಗಮನಿಸ್ತಾ ಇದ್ರಿ ನೀವು. 2017ರ ಸಂದರ್ಭದಲ್ಲಿ KRIDLನ 55 ಕೋಟಿ ಹಣ ವರ್ಗಾವಣೆ ಮಾಡಿದಂತ ಆರೋಪ ಇತ್ತು. ಈ ಒಂದು ಕಾರಣಕ್ಕೋಸ್ಕರ ಸರ್ಕಾರ ಆ ಟೈಮ್ನಲ್ಲೇ ಸಸ್ಪೆಂಡ್ ಮಾಡಿತ್ತು 3 ಅಧಿಕಾರಿಗಳನ್ನು. ಅದಾದ್ಮೇಲೆ CIDಗೆ ವಹಿಸಿದಂತ ಸಂದರ್ಭದಲ್ಲಿ ಪ್ರಶಾಂತ್ ಕೂಡ ಸಸ್ಪೆಂಡ್ ಆಗಿದ್ದು. ಪ್ರಶಾಂತ್ ಮಾಡಾಳ್ ಮನೆಯಲ್ಲಿ ಮುಂದುವರೆದಿರುವಂತದ್ದು ಲೋಕಾಯುಕ್ತ ಪರಿಶೀಲನೆ. ನಿನ್ನೆಯಿಂದಲೂ ಕೂಡ ಪರಿಶೀಲನೆಯನ್ನ ಮಾಡ್ತಾನೆ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಪ್ರಶಾಂತ್ ಮನೆಯಿಂದ ಕೆಲ ದಾಖಲೆಗಳನ್ನ ಕೊಂಡೊಯ್ದಿದ್ದಾರೆ ಅಧಿಕಾರಿಗಳು. ನಿನ್ನೆಯಿಂದಲೂ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ದಾಖಲೆಗಳು ಸಿಕ್ಕಿದ್ದಾವೆ. ಅದರ ಜೊತೆಗೆ ದುಡ್ಡು ಸಿಕ್ಕಿರುವಂಥದ್ದು 6 ಕೋಟಿ 20 ಲಕ್ಷ ಹಣ. 10 ಲಕ್ಷ 20 ಲಕ್ಷ ಅಲ್ಲ, 6 ಕೋಟಿ 20 ಲಕ್ಷ ಹಣ ಸಿಕ್ಕಿದೆ ಮನೆಯಲ್ಲಿ. ಅದು ಎಲ್ಲಿ ತಂದು ಗುಡ್ಡೆ ಹಾಕೊಂಡಿದ್ರೋ ಗೊತ್ತಿಲ್ಲ. ನಿಮಗೆ ಆ ದೃಶ್ಯಾವಳಿಗಳನ್ನ ಕೂಡ ತೋರಿಸ್ತಾ ಇದ್ವಿ. ಲೋಕಾಯುಕ್ತ ದಾಳಿ ಇಂದು ಕೂಡ ಮುಂದುವರಿಯುವಂತ ಸಾಧ್ಯತೆ ಇದೆ. ಮನೆಯಲ್ಲಿ ಕೆಲವು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಮಾಡಾಳ್ ವಿರೂಪಾಕ್ಷಪ್ಪ ಅವರ ನಿವಾಸದ ಮೇಲೂ ಕೂಡ ದಾಳಿಯಾಗಿತ್ತು. ಇನ್ನು ಮಾಡಾಳ್ ಪ್ರಶಾಂತ್ ಅಧಿಕಾರಿ ಅವ್ರ ಮನೆ ಮೇಲೂ ಕೂಡ ದಾಳಿಯಾಗಿತ್ತು. ಕಚೇರಿ ಮೇಲೂ ಕೂಡ ದಾಳಿಯಾಗಿತ್ತು. ಟೋಟಲ್ ಆಗಿ ಹತ್ತತ್ರ 8 ಕೋಟಿಯಷ್ಟು ಹಣವನ್ನ ಸೀಸ್ ಮಾಡಿದ್ದಾರೆ. ಇನ್ನು ಆಪರೇಷನ್ ಮಾಡಾಳ್ ಯಾವ ರೀತಿಯಾಗಿ ಆಯ್ತು ಅಂತ ನೋಡೋಣ. KSDL ನಲ್ಲಿ ಕಚ್ಚಾ ವಸ್ತುಗಳ ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಮುಖವಾಗಿ ಆರೋಪ ಕೇಳಿ ಬಂದಿದ್ದು, ದೂರು ದಾಖಲಾಗಿದ್ದು. ಟೆಂಡರ್ ಪಡಿಲಿಕ್ಕೆ ಗುತ್ತಿಗೆದಾರ ಶ್ರೇಯಸ್ ಕಶ್ಯಪ್ ಯತ್ನವನ್ನ ಮಾಡ್ತಾರೆ. ಸಹಜವಾಗಿ ಟೆಂಡರ್ ಅಂತ ಬಂದಂತ ಟೈಮ್ನಲ್ಲಿ ನಾ ತಗೋಬೇಕು ಅಂತ ಸಾಕಷ್ಟು ಜನ ಪೈಪೋಟಿ ಇರುತ್ತಲ್ಲ, ಹಂಗೆ ಶ್ರೇಯಸ್ ಕೂಡ ಟೆಂಡರ್ಗೆ ಲಂಚದ ಬೇಡಿಕೆಯನ್ನ ಇಟ್ಟಿದ್ದಾರೆ. KSDL ಅಧ್ಯಕ್ಷ ಯಾರು? KSDL ಅಧ್ಯಕ್ಷ ನಿಗಮ ಮಂಡಳಿಯ ಅಧ್ಯಕ್ಷರು ಮಾಡಾಳ್ ವಿರೂಪಾಕ್ಷಪ್ಪ. 80 ಲಕ್ಷ ಬೇಡಿಕೆ ಇಟ್ಟಿದ್ರಂತೆ ಮಾಡಾಳ್ ವಿರೂಪಾಕ್ಷಪ್ಪ, KSDL ನ ಪ್ರೆಸೆಂಟ್ ಒಂದು ಅಧ್ಯಕ್ಷರು. ಚನ್ನಗಿರಿ ಕ್ಷೇತ್ರದ ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪನವರು, ಯಡಿಯೂರಪ್ಪನವರ ಕಟ್ಟಾಳು ಅವರು, ಕಟ್ಟಾ ಬೆಂಬಲಿಗರು. ಲಂಚದ ಹಣ ಮಗ ಪ್ರಶಾಂತ್ಗೆ ತಲುಪಿಸ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನನ್ನ ಹತ್ರ ಬೇಡಪ್ಪ, ನನ್ನ ಮಗನ್ ಕೊಟ್ಬಿಡು ಅಂತ ಹೇಳಿದ್ರು ಅಂತ ಹೇಳಲಾಗ್ತಾ ಇದೆ. ಆರೋಪ ಅದು ಎಷ್ಟು ಸತ್ಯ ಏನು ಅನ್ನುವಂಥದ್ದು ನೆಕ್ಸ್ಟ್ ತನಿಖೆಯ ಸಂದರ್ಭದಲ್ಲೇ ಗೊತ್ತಾಗಬೇಕಾಗಿದೆ. ಕೇಸ್ ಅಧಿಕಾರಿಯಾಗಿದ್ದಾರೆ ಪ್ರಶಾಂತ್ ಮಾಡಾಳ್ ಅವರು. ಈಗ BWSSBಯಲ್ಲಿ ಮುಖ್ಯ ಲೆಕ್ಕಾಧಿಕಾರಿಯಾಗಿದ್ದಾರೆ. BWSSBಯಲ್ಲಿ ಮುಖ್ಯ ಲೆಕ್ಕಾಧಿಕಾರಿ ಪ್ರಶಾಂತ್ ಮಾಡಾಳ್ ಅದರಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತದ್ದು. ನಿನ್ನೆ ಲಂಚದ ಹಣ ತಲುಪಿಸಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಂತ ಹಿನ್ನೆಲೆಯಲ್ಲಿ ಶ್ರೇಯಸ್ ಅಲ್ಲಿ ಲಂಚವನ್ನ ಕೊಡ್ಲಿಕ್ಕೆ ಹೋಗಿದ್ದಾರೆ. ಲಂಚದ ಸಂಬಂಧ ಲೋಕಾಯುಕ್ತಕ್ಕೆ ಕಶ್ಯಪ್ ಮುಂಚೆ ಲಂಚವನ್ನ ಕೊಡ್ಲಿಕ್ಕೂ ಮುಂಚೆ ದೂರನ್ನ ಕೊಟ್ಟಿದ್ರು. ಹಿಂಗೆ ಲಂಚವನ್ನ ಕೇಳಿದ್ದಾರೆ 80 ಲಕ್ಷ ಹಣವನ್ನ ಅಂತ. ನಿನ್ನೆ ಬೆಳಗ್ಗೆ ಲೋಕಾಯುಕ್ತಕ್ಕೆ ಶ್ರೇಯಸ್ ಕಶ್ಯಪ್ ದೂರನ್ನ ಕೊಟ್ಟಿರುವಂತದ್ದು. ಹಾಗೆ ದೂರನ್ನ ಆಧರಿಸಿ ರೆಡ್ ಹ್ಯಾಂಡ್ ಆಗಿ ಹಿಡಿಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ ಲೋಕಾಯುಕ್ತರು ಯಾವ ರೀತಿಯಾಗಿ ಆತನನ್ನ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕ್ಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಪ್ರೀ ಪ್ಲಾನ್ ಮಾಡ್ಕೊಳ್ತಾರೆ.
ಕಶ್ಯಪ್ಗೆ ಸೇರಿದಂತ 40 ಲಕ್ಷ ಹಣವನ್ನ ಪಡೆದಿರುವಂತದ್ದು ಲೋಕಾಯುಕ್ತರು ಫಸ್ಟ್ ಪಡ್ಕೊಳ್ತಾರೆ. ಪಡ್ಕೊಂಡಂತ ಸಂದರ್ಭದಲ್ಲಿ ಇನ್ನು ಲಂಚದ ಹಣವನ್ನ ತಲುಪಿಸ್ಲಿಕ್ಕೆ ಸೂಚನೆಯನ್ನ ಕೊಡ್ತಾರೆ, ನೀವು ಹೋಗಿ ಕೊಡಿ, ನಾವು ಅದಾದ್ಮೇಲೆ ಆಪರೇಟ್ ಮಾಡ್ತೀವಿ ಅಂತ. ಆ ನೋಟುಗಳಿಗೆ ಪಿನಾಪ್ತಲಿನ್ ಪೌಡರ್ ಅನ್ನ ಹಾಕ್ತಾರೆ. ಲಂಚವನ್ನ ಕೊಡ್ಲಿಕ್ಕೆ ಅಂದ್ರೆ 40 ಲಕ್ಷ ಹಣವನ್ನ ತಂದಿದ್ರಲ್ಲ, ಅದಕ್ಕೆ ಪಿನಾಪ್ತಲಿನ್ ಪೌಡರ್ ಅನ್ನ ಹಾಕ್ತಾರೆ. ಪಿನಾಪ್ತಲಿನ್ ಪೌಡರ್ ಹಾಕಿದ್ರೆ ಕಣ್ಣಿಗೆ ಕಾಣಲ್ಲ, ಆ ಪೌಡರ್ ಕಾಣಿಸಲ್ಲ. ಆ ಒಂದು ಹಣದ ಮೇಲೆ ಹಾಕಿದಂತ ಸಂದರ್ಭದಲ್ಲಿ ಅದನ್ನ ಹಾಕ್ತಾರೆ. ದೂರುದಾರನ ಹಣ ಎಲ್ಲಿದೆ ಅಂತ ಫಸ್ಟ್ ನಮೂದು ಮಾಡ್ಕೊಳ್ತಾರೆ. ಬ್ಯಾಗ್ ಅಲ್ಲಿ ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ, ಜೋಬಲ್ಲಿ ಇದ್ದಂತ ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ನಮೂದು ಮಾಡ್ಕೊಳ್ತಾರೆ. ಯಾವ ಕಲರ್ ಬ್ಯಾಗು ಅನ್ನುವಂಥದ್ದನ್ನು ಕೂಡ ಮೆನ್ಷನ್ ಮಾಡ್ಕೊಳ್ತಾರೆ. ಇದು ಪ್ರೀ ಪ್ಲಾನ್ ಯಾವ ರೀತಿಯಾಗಿ ಮಾಡ್ತಾ ಇರ್ತಾರೆ ಲೋಕಾಯುಕ್ತರು ರೈಡ್ ಮಾಡ್ಲಿಕ್ಕೆ ಮುಂಚೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೀನಿ. ದೂರುದಾರ ಕೈಯನ್ನ ಸ್ಯಾಂಪಲ್ ನೀರಿನಲ್ಲಿ ತೊಳಿಸ್ತಾರೆ. ಫಸ್ಟ್ ಸ್ಯಾಂಪಲ್ ನೀರಲ್ಲಿ ತೊಳಿಸ್ಬಿಟ್ಟು ಅದ್ರ ಬಗ್ಗೆ ನೋಟ್ ಮಾಡ್ಕೊಳ್ತಾರೆ. ಕೈ ತೊಳಿಸಿದ ಬಳಿಕ ದ್ರಾವಕ ಯಾವುದು ಅಂತ ನಮೂದು ಮಾಡ್ಕೊಳ್ತಾರೆ. ಆಪರೇಷನ್ ಮಾಡಲ್ ಹೇಗೆ ಆಯ್ತು ಅನ್ನುವಂಥದ್ರ ಬಗ್ಗೆ ನಾವು ತೋರಿಸ್ತಾ ಇರೋದು. ಕೈ ತೊಳಿಸಿದ ಬಳಿಕ ದ್ರಾವಕ ಯಾವುದು ಅಂತನೂ ಕೂಡ ನಮೂದು ಮಾಡ್ಕೊಳ್ತಾರೆ ಲೋಕಾಯುಕ್ತ ಪೊಲೀಸರು. ನಂತರ ಹಣ ಕೊಟ್ಟು ಕಶ್ಯಪ್ನನ್ನ ಕಳಿಸ್ತಾರೆ, ಎಲ್ಲವನ್ನೂ ಕೂಡ ಬಿಫೋರ್ ಪಂಚನಾಮೆ ಮಾಡಿದ ಬಳಿಕ. ಅದಾದ್ಮೇಲೆ ಆತನನ್ನ ಒಂದು ಹಣವನ್ನ ಕೊಟ್ಬಿಟ್ಟು ಈ ಲಂಚವನ್ನ ಕೊಡೋಕೆ ಹೋಗು, ಅದಾದ್ಮೇಲೆ ನಾವು ರೈಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಪ್ರಶಾಂತ್ಗೆ ಹಣವನ್ನ ನೀಡುವಂತೆ ಸೂಚಿಸಿ ಕಳಿಸ್ತಾರೆ. ನಿನ್ನೆ ಸಂಜೆ ಪ್ರಶಾಂತ್ಗೆ ಹಣವನ್ನ ಕೊಡಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅದಾದ್ಮೇಲೆ ಪ್ರಶಾಂತ್ ಸಿಕ್ಕಾಕೊಂಡಿದ್ದು. ನಾನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ, ಲೋಕಾಯುಕ್ತ ಪೊಲೀಸರು ಹಣವನ್ನ ಕಳುಹಿಸಿದ ನಂತರ ಪ್ರಮುಖವಾಗಿ ಕೊಡ್ಬೇಕಾದ್ರೆ ರೈಡ್ ಮಾಡ್ತಾರಲ್ಲ, ಅದಾದ್ಮೇಲೆ ಈ ಹಿಂದೆ ಏನೇನು ಸೀರಿಯಲ್ ನಂಬರ್ಸ್ ಎಲ್ಲ ಬರ್ಕೊಂಡಿರ್ತಾರೆ ಆ ನೋಟಿನ ಮೇಲೆ, ಆ 500 ರೂಪಾಯಿ ನೋಟೋ 2000 ರೂಪಾಯಿಂದೋ ಅಥವಾ 100 ರೂಪಾಯಿಂದೋ ಯಾವ್ದನ್ನು ಕೊಟ್ಟಿರ್ತಾರೆ, ಆ ನೋಟ್ ಯಾವ್ದನ್ನು ತಗೊಂಬಂದಿರ್ತಾರೆ ಕಶ್ಯಪ್, ಅದೆಲ್ಲವನ್ನು ಕೂಡ ಸೀರಿಯಲ್ ನಂಬರ್ಸ್ ಅನ್ನ ಮೆನ್ಷನ್ ಮಾಡ್ಕೊಂಡಿರ್ತಾರೆ. ಕೈ ತೊಳಿಸಿದ ಬಳಿಕ ದ್ರಾವಕ ಯಾವುದು ಅಂತನೂ ಕೂಡ ನಮೂದು ಮಾಡ್ಕೊಳ್ತಾರೆ ರೇಡ್ ಆದ ನಂತರ. ಹಣ ಕೊಟ್ಟು ಕಶ್ಯಪ್ಪನ ಕಳಿಸಿದ ಟೈಮ್ನಲ್ಲಿ ಅದರ ಸೀರಿಯಲ್ ನಂಬರ್ ಎಲ್ಲ ಬರ್ಕೊಂಡಿರ್ತಾರೆ, ಬ್ಯಾಗ್ನ ಕಲರ್ ಎಲ್ಲ ಬರ್ಕೊಂಡಿರ್ತಾರೆ, ಎಲ್ಲಿ ಎಷ್ಟೆಷ್ಟು ಹಣ ಇರುತ್ತೆ ಅನ್ನುವಂಥದ್ದನ್ನ ಕೂಡ ನೋಟ್ ಮಾಡ್ಕೊಂಡಿರ್ತಾರೆ ಲೋಕಾಯುಕ್ತ ಪೊಲೀಸರು. ನಂತರ ಹಣ ಕೊಟ್ಟು ಕಳಿಸಿದ ಟೈಮ್ನಲ್ಲಿ ಇಲ್ಲಿ ಅವ್ರು ಯಾವಾಗ ಎಂಟ್ರಿ ಆಗ್ತಾರೆ ಅವಾಗ ಸೀದಾ ಹೋಗ್ಬಿಟ್ಟು ಲೋಕಾಯುಕ್ತದವರು ದಾಳಿಯನ್ನ ಮಾಡ್ತಾರೆ. ಸೊ ಇದೆಲ್ಲವೂ ಕೂಡ ಪ್ರೋಸೆಸ್. ಲೋಕಾಯುಕ್ತ ದಾಳಿ ಯಾವ ರೀತಿಯಾಗಿ ಆಗುತ್ತೆ ಅಂತ ಸುಮ್ಮನೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ದಾಳಿಯನ್ನ ಮಾಡೋದಿಲ್ಲ ಲೋಕಾಯುಕ್ತ ಪೊಲೀಸರು. ಅದಕ್ಕೊಂದು ಪ್ರೀ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ಪ್ರೀ ಪ್ಲಾನ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಹೇಗೆ ಕಳಿಸ್ಬೇಕು, ಯಾವ ಕಾರಲ್ಲಿ ಹೋಗ್ತಾರೆ ಅವರು, ಯಾವ ಕಾರಲ್ಲಿ ಹೋಗ್ಬಿಟ್ಟು ತಗೊಂಡೋಗ್ತಾರೆ, ದುಡ್ಡು ಎಲ್ಲಿರುತ್ತೆ, ಜೋಬಲ್ಲಿ ಏನಾದರೂ ಸ್ವಲ್ಪ ದುಡ್ಡು ಇಟ್ಕೊಂಡಿರ್ತಾರ, ಜೋಬಲ್ಲಿ ಏನಾದರೂ ದುಡ್ಡು ಇಟ್ಕೊಂಡಿದ್ರು ಕೂಡ ಅದನ್ನು ಮೆನ್ಷನ್ ಮಾಡ್ಕೊಂಡಿರ್ತಾರೆ. ಜೋಬಲ್ಲಿ ಈ ರೀತಿಯ 1 ಲಕ್ಷ ಹಣ ಇದೆ, ಜೋಬಿಂದ ತೆಗೆದ್ಬಿಟ್ಟು 1 ಲಕ್ಷ ಹಣವನ್ನ ಕೊಡ್ತಾರೆ. ಅಥವಾ ಬ್ಯಾಗ್ ಅಲ್ಲಿ ಒಂದು 50 ಲಕ್ಷ ಹಣ ಇಟ್ಕೊಂಡಿದ್ರು, ಆ 50 ಲಕ್ಷ ಹಣ ಯಾವ್ಯಾವ ಸೀರಿಯಲ್ ನಂಬರ್ ಅಲ್ಲಿ ಇರುತ್ತೆ ಇದೆಲ್ಲವನ್ನು ಕೂಡ ಮೆನ್ಷನ್ ಮಾಡ್ಕೊಂಡಿರ್ತಾರೆ. ಇವಾಗ ನಿನ್ನೆ ತೆಗೆದುಕೊಂಡು ಹೋಗಿದ್ದು 40 ಲಕ್ಷ ಹಣವನ್ನ. ಬಿಜೆಪಿ ಶಾಸಕರ ಮನೆಯಲ್ಲೂ ಕೂಡ ಕೋಟಿ ಹಣ ಸೀಸ್ ಆಯಿತು, ಕಚೇರಿಯಲ್ಲಿ ಮಾತ್ರ ಅಲ್ಲ. ಆಕ್ಚುಲಿ ಲೋಕಾಯುಕ್ತ ಪೊಲೀಸ್ ಹೋಗಿದ್ದು ದಾಳಿಯನ್ನ ಮಾಡಲಿಕ್ಕೆ 40 ಲಕ್ಷ ಹಣ ಲಂಚವನ್ನ ಕೊಡ್ಲಿಕ್ಕೆ ಹೋಗಿದ್ರಲ್ಲ ಶ್ರೇಯಸ್, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಳಿಯನ್ನ ಮಾಡ್ಲಿಕ್ಕೆ ಹೋಗಿದ್ರೆ ಆ ಸಂದರ್ಭದಲ್ಲೇ ಇನ್ನೂ 1,62 ಲಕ್ಷ ಹಣನೂ ಕೂಡ ಸಿಗುತ್ತೆ. ಆ 40 ಲಕ್ಷದ ಜೊತೆಗೆ ಇನ್ನೂ 1,62 ಲಕ್ಷ ಹಣ ಕಚೇರಿಯಲ್ಲಿ ಸಿಗುತ್ತೆ. ಆ ಕಚೇರಿಯಲ್ಲಿ ದಾಳಿಯನ್ನ ಮಾಡಿದಂತ ಟೈಮ್ನಲ್ಲೇ ಪ್ರಶಾಂತ್ ಮನೆಯಲ್ಲಿ, ಮಾಡಾಳ್ ವಿರೂಪಾಕ್ಷಪ್ಪ ಮನೆಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿರ್ತಾರೆ. ಪ್ರಶಾಂತ್ ಮನೆಯಲ್ಲಿ ಬೇರೆ 6,20 ಲಕ್ಷ ಹಣ ಸಿಗುತ್ತೆ ಮನೆಯಲ್ಲಿ ದಾಳಿ ಮಾಡಿದಂತ ಟೈಮ್ನಲ್ಲಿ. ಈ ರೀತಿಯಾಗಿ ಒಬ್ಬ ಅಧಿಕಾರಿ ಮನೆಯಲ್ಲಿ ಟೋಟಲ್ ಆಗಿ ಹತ್ತತ್ರ 8 ಕೋಟಿಯಷ್ಟು ಹಣ ಸಿಗುತ್ತಲ್ಲ, ಇದು ಫಸ್ಟ್ ಟೈಮ್ ಅಂತೆ ಲೋಕಾಯುಕ್ತ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣ ಸಿಕ್ಕಿದ್ದು. ಇದುವರೆಗೂ ಅಕ್ರಮ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ಸಿಗ್ತಾ ಇತ್ತು. ಹಾಗೆ ಕೋಟಿ ಹಣ ಸಿಕ್ಕಿದ್ರು ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಬ್ಬನೇ ಅಧಿಕಾರಿ ಬಳಿ ಇಷ್ಟೊಂದು ಹಣ ರೇಡ್ ಮಾಡಿದಾಗ ಯಾವತ್ತೂ ಸಿಕ್ಕಿರಲಿಲ್ಲ ಲೋಕಾಯುಕ್ತಕ್ಕೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ದೊಡ್ಡ ತಿಮಿಂಗಿಲ ಇದು ಬಿದ್ದಿದ್ದು ಲೋಕಾಯುಕ್ತ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ. ಅದರಲ್ಲೂ ಆಡಳಿತ ಪಕ್ಷದ ಶಾಸಕನ ಪುತ್ರನ ಮನೆಯಲ್ಲಿ ಸಿಕ್ಕಿದ್ದಿದೆಯಲ್ಲ, ಇದು ರಾಜಕೀಯ ತಿರುವನ್ನ ಕೂಡ ಪಡ್ಕೊಳ್ತಾ ಇದೆ, ರಾಜಕೀಯವಾಗಿಯೂ ಕೂಡ ಅಸ್ತ್ರವಾಗ್ತಾ ಇದೆ. ಒಂದು ಬ್ರಹ್ಮಾಸ್ತ್ರ ಇದು ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಎಲೆಕ್ಷನ್ ಟೈಮ್ನಲ್ಲಿ.
ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಈಗ ಆಲ್ರೆಡಿ ಲೋಕಾಯುಕ್ತ ಪೊಲೀಸರ ವಶದಲ್ಲಿರುವಂತೂ ಇವತ್ತು ಅವರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಮತ್ತೆ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇರುವಂತದ್ದು ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ವಿ ಆಪರೇಷನ್ ಮಾಡಾಳ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಂತರ ಹಣ ಕೊಟ್ಟು ಕಶ್ಯಪನ್ನ ಕಳಿಸಿದಂತ ವಿಚಾರ ಅಲ್ಲಿಗೆ ನಿಲ್ಸಿದ್ವಲ್ಲ, ಈಗ ಇನ್ನೊಂದಷ್ಟು ಪಾಯಿಂಟ್ಸ್ ಬಂದಿದ್ದಾವೆ, ಅದನ್ನ ನಿಮ್ಗೆ ತೋರಿಸ್ತೀವಿ ಯಾವ ರೀತಿಯಾಗಿ ಆಪರೇಷನ್ ಆಯ್ತು ಅಂತ. ಪ್ರಶಾಂತ್ಗೆ ಹಣ ನೀಡುವಂತೆ ಸೂಚಿಸಿ ಕಳುಹಿಸಿದ್ರು ಲೋಕಾಯುಕ್ತ ಪೊಲೀಸರು. ಈಗ ಆಲ್ರೆಡಿ ಹೇಳ್ತಾ ಇದ್ದೆ ನಾನು, 40 ಲಕ್ಷದೊಂದಿಗೆ ಪ್ರಶಾಂತ್ ಕಚೇರಿಗೆ ತೆರಳ್ತಾರೆ ಕಶ್ಯಪ್ ಅವರು ಲೋಕಾಯುಕ್ತ ಕಳಿಸಿದಂತ ಹಿನ್ನೆಲೆಯಲ್ಲಿ. ನಿನ್ನೆ ಸಂಜೆ 6:30ಕ್ಕೆ ಪ್ರಶಾಂತ್ ಬಳಿ ತೆರಳ್ತಾರೆ ಕಶ್ಯಪ್. ಪ್ರಶಾಂತ್ ಅವರಿಗೆ 40 ಲಕ್ಷ ಹಣವನ್ನ ಕೊಡ್ಲಿಕ್ಕೆ ಬೇಡಿಕೆಯಂತೆ 40 ಲಕ್ಷ ಹಣವನ್ನ ನೀಡ್ತಾರೆ ಕಶ್ಯಪ್ ಅವರು. ಅವ್ರು ಏನ್ ಕೇಳಿದ್ರಲ್ಲ ಫಸ್ಟ್ ಮೊದಲ ಕಂತವಾಗಿ 40 ಲಕ್ಷ ಹಣವನ್ನ ಕೊಡ್ಲಿಕ್ಕೆ ಮುಂದಾಗ್ತಾರೆ. ಹಣ ನೀಡಿದ ತಕ್ಷಣ ಲೋಕಾಯುಕ್ತ ಅಧಿಕಾರಿಗಳು ಆ ಟೈಮ್ನಲ್ಲಿ ದಾಳಿಯನ್ನ ಮಾಡ್ತಾರೆ. ಪ್ರಶಾಂತ್ ಮನೆ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಅದೇ ಸಂದರ್ಭದಲ್ಲಿ ದಾಳಿಯನ್ನ ಮಾಡಿರ್ತಾರೆ. ಒಂದ್ ಕಡೆ ಕಚೇರಿ ಮತ್ತೆ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿರ್ತಾರೆ. ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಆ ಹಣವನ್ನ ಸೀಸ್ ಮಾಡ್ತಾರೆ. ಹಾಗೆ ಪ್ರಶಾಂತ್ ಕೂಡ ಸಿಕ್ಕಾಕೊಳ್ತಾರೆ. ಅದರ ಜೊತೆಗೆ ಇನ್ನೂ 4 ಜನ ಇದ್ರು. ಹಣ ನೀಡಿದ ತಕ್ಷಣ ಲೋಕಾಯುಕ್ತ ದಾಳಿಯನ್ನ ಮಾಡುವಂಥದ್ದು. ಪ್ರಶಾಂತ್ ಜೊತೆಗೆ ಅಲ್ಲಿ ಅವರ ಸಂಬಂಧಿಕ ಒಬ್ಬ ಸಿದ್ದೇಶ್ ಅಂತ ಇದ್ರಂತೆ. ಅದರ ಜೊತೆಗೆ ನಿಕೋಲಸ್ ಮತ್ತೆ ಗಂಗಾಧರ್ ಅನ್ನೋ ಇಬ್ರು ಖಾಸಗಿ ವ್ಯಕ್ತಿಗಳು ಕೂಡ ಇದ್ರು ಅನ್ನುವಂಥದ್ರ ಬಗ್ಗೆ ಬಂಧಿಸಿದಂತ ಲಿಸ್ಟ್ ನಲ್ಲಿ ಅವರ ಹೆಸರುಗಳು ಕೂಡ ಇದೆ. ಹಣ ನೀಡಿದ ತಕ್ಷಣ ಲೋಕಾಯುಕ್ತ ದಾಳಿಯನ್ನ ಮಾಡಿದಾಗ ಆ ಒಂದು ಕಚೇರಿ ಒಳಗಡೆ ಯಾರ್ಯಾರು ಇರ್ತಾರೆ ಅವರನ್ನು ಕೂಡ ಬಂಧಿಸುವಂತ ಪ್ರಕ್ರಿಯೆ ನಡೆದಿದೆ. ಅಲ್ಲಿ ಲೋಕಾಯುಕ್ತ SP ಅಶೋಕ್ ಅವರ ನೇತೃತ್ವದಲ್ಲಿ ಆ ಟೈಮ್ನಲ್ಲಿ ದಾಳಿ ಮಾಡಲಾಗಿತ್ತು. ಲೋಕಾಯುಕ್ತ SP ಅಶೋಕ್ ಅವರು ದಾಳಿ ವೇಳೆ ಪ್ರಶಾಂತ್ ಕಚೇರಿಯಲ್ಲಿ ಶೋಧ ಕಾರ್ಯವನ್ನ ಕೂಡ ಮಾಡಲಾಗಿತ್ತು. ಬರೀ 40 ಲಕ್ಷ ಹಣ ಸಿಕ್ತು, ಸೊ ಸಾಕು ಇಷ್ಟೇ, ಇವರು ಸಿಕ್ಕಾಕೊಂಡ್ಬಿಟ್ರು, ಬಂಧಿಸ್ಬಿಡೋದು ಅಷ್ಟಕ್ಕೆ ಮುಗ್ದೋಗ್ಲಿಲ್ಲ. ಆ ಕಚೇರಿಯನ್ನೆಲ್ಲ ಮತ್ತೆ ಶೋಧವನ್ನ ಮಾಡ್ತಾರೆ. ಶೋಧದ ವೇಳೆ ಮತ್ತೊಂದು ಡೀಲ್ನ ಹಣ ಕೂಡ ಸಿಗುತ್ತೆ. ಇದು ಒಂದೇ ಡೀಲ್ ಅಲ್ಲ, ಇನ್ನೊಂದು ಹಣದ ಡೀಲ್ನ ಹಣ ಕೂಡ ಸಿಗುವಂಥದ್ದು. ಅಲ್ಲಿ ಕಚೇರಿಯಲ್ಲಿ ದಾಳಿ ವೇಳೆ ಒಟ್ಟು 1,62,00,000 ಹಣ ಪತ್ತೆ ಆಗುತ್ತೆ. ಒಂದು 40 ಲಕ್ಷದ ಕೇಸ್ ಮತ್ತೊಂದಾದ್ರೆ ಇನ್ನೊಂದು ಡೀಲ್ನ ಹಣ ಕೂಡ ಸಿಗುವಂಥದ್ದು. ಪೊಲೀಸ್ ಅಂದ್ರೆ ಲೋಕಾಯುಕ್ತ ಪೊಲೀಸರಿಗೆ ಅಲ್ಲೇ ಶಾಕ್ ಆಗೋದು. ಯಾವುದೋ ಒಂದು ರೇಡ್ ಮಾಡ್ಲಿಕ್ಕೆ ಹೋದ್ರೆ ಇನ್ನೊಂದು ರೇಡ್ನ ಅಂದ್ರೆ ಇನ್ನೊಂದು ಡೀಲ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣ ಸಿಗ್ತಲ್ಲ ಅಂತ. ಕಶ್ಯಪ್ ದೂರಿನ ಸಂದರ್ಭದಲ್ಲಿ 40 ಲಕ್ಷ ಅಂತ ಮೆನ್ಷನ್ ಆಗಿತ್ತು. ಮೊದಲ ಕಂತಿನಲ್ಲಿ 40 ಲಕ್ಷ ಕೊಡ್ತಾ ಇದ್ದೀನಿ ಅಂತ. ಆದರೆ ಪೊಲೀಸರಿಗೆ ಅಲ್ಲಿ 40 ಲಕ್ಷದ ಜೊತೆಗೆ ಆ ಕಚೇರಿಯಲ್ಲಿ ಇನ್ನು 1,22,00,000 ಹಣ ಇರುತ್ತೆ. ಅದು ಕೂಡ ಸಿಗುತ್ತೆ, ಇನ್ನೊಂದು ಡೀಲ್ನ ಹಣ ಅದು. ಸೊ ಹೀಗಾಗಿನೇ ಟೋಟಲ್ ಆಗಿ ಕಚೇರಿಯಲ್ಲಿ 1,62,00,000 ಹಣ ಸಿಗುವಂಥದ್ದು. ರಾತ್ರಿ ಎಲ್ಲ ಕಚೇರಿಯಲ್ಲೇ ಪ್ರಶಾಂತ್ನನ್ನ ವಿಚಾರಣೆ ಮಾಡ್ತಾರೆ. ಅಲ್ಲೇ ರೇಡ್ ಮಾಡಿದ್ದಲ್ವಾ, ಸೊ ಹೀಗಾಗಿ ಪ್ರಶಾಂತ್ನನ್ನ ಅಲ್ಲೇ ವಿಚಾರಣೆ ಮಾಡ್ತಾರೆ. ಯಾವ್ಯಾವ ಡೀಲ್ನ ಹಣ ಇದು, ಯಾಕೋಸ್ಕರ ಡೀಲ್ ಮಾಡ್ತಾ ಇದ್ರಿ, ನಿಮ್ಮ ಪಾತ್ರ ಯಾವ ರೀತಿಯಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾರೆ. ಪ್ರಶಾಂತ್ ಡಾಲರ್ಸ್ ಕಾಲೋನಿ ಮನೆಯಲ್ಲೂ ಕೂಡ ಶೋಧವನ್ನ ಮಾಡಲಾಗುತ್ತೆ. ಆ ಶೋಧವನ್ನ ಮಾಡುವಂತ ಸಂದರ್ಭದಲ್ಲಿ 6,20,00,000 ಹಣ ಸಿಗುತ್ತೆ ಮನೆಯಲ್ಲಿ. ಇನ್ನು ಕಚೇರಿಯಲ್ಲಿದ್ದಂಥ ಒಟ್ಟು ಪ್ರಶಾಂತ್ ಸೇರಿದಂತೆ 5 ಬಂಧಿಸಲಾಗುತ್ತೆ. ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಪ್ರಶಾಂತ್ ಬಂಧನ ಆದ ನಂತರ ಆ ಕಚೇರಿಯಲ್ಲಿದ್ದಂಥ ಪ್ರಶಾಂತ್ ಜೊತೆ ಇನ್ನೂ 4 ಇರ್ತಾರಲ್ಲ ಅವರನ್ನು ಕೂಡ ಬಂಧಿಸಲಾಗುತ್ತೆ. ಟೋಟಲ್ ಆಗಿ 5 ಬಂಧಿಸಲಾಗಿರುವಂಥದ್ದು. ಒಂದು ಪ್ರಶಾಂತ್, ಇನ್ನೊಂದು ಅವರ ಸಂಬಂಧಿಕ ಸಿದ್ದೇಶ್ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಖಾಸಗಿ ವ್ಯಕ್ತಿಗಳಾಗಿರುವಂತಹ ಗಂಗಾಧರ್ ಮತ್ತೆ ನಿಕೋಲಸ್ ಅಂತ. ಇನ್ನ ಪ್ರಶಾಂತ್ ಅಕೌಂಟೆಂಟ್ ಸುರೇಂದ್ರ ಇವರನ್ನು ಕೂಡ ಬಂಧಿಸಲಾಗುತ್ತೆ. ಟೋಟಲ್ ಆಗಿ 5 ಬಂಧಿಸಲಾಗಿದೆ. ಈ ಪ್ರಕರಣದಲ್ಲಿ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅದಾದ ನಂತರ ಮತ್ತಷ್ಟು ವಿಚಾರಣೆಗೋಸ್ಕರ ಲೋಕಾಯುಕ್ತ ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂತ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ನೋಡಬೇಕು ಏನಾಗುತ್ತೆ ಅಂತ. ಮತ್ತೆ ವಶಕ್ಕೆ ಪಡಿತಾರ ಅಥವಾ ಇನ್ನೊಂದು ಸ್ವಲ್ಪ ದಿನಗಳ ಆದ ನಂತರ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆಯಾ ಅಂತ. ಆಪರೇಷನ್ ಅಂತೂ ಕಂಟಿನ್ಯೂ ಆಗಿದೆ, ವಿಚಾರಣೆನೂ ಕೂಡ ಕಂಟಿನ್ಯೂ ಆಗಿರುವಂಥದ್ದು. ಇಂದು ಲೋಕ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಿ ಡಾಲರ್ಸ್ ಕಾಲೋನಿ ಮನೆಯಲ್ಲಿ 6.2 ಕೋಟಿ ಹಣವನ್ನ ಕೂಡ ವಶಕ್ಕೆ ಪಡೆದಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸಾಕಷ್ಟು ವಿಚಾರಣೆ ಮಾಡೋದು ಬಾಕಿ ಇದೆ. ದಾಖಲೆ ಇಲ್ಲದ ಒಟ್ಟು 7.82 ಕೋಟಿ ಹಣ ವಶ ಪಡಿಸಿಕೊಳ್ಳಲಾಗಿದೆಯಲ್ಲ, ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾರೆ. DSP ಸತೀಶ್ ರೆಡ್ಡಿ, ಪ್ರವೀಣ್ ಕುಮಾರ್ ಸೇರಿ 20 ಅಧಿಕಾರಿಗಳಿಂದ ಹುಡುಕಾಟವನ್ನ ಮಾಡಲಾಯಿತು ಮನೆ ಮತ್ತೆ ಕಚೇರಿಯಲ್ಲಿ. ಪ್ರಶಾಂತ್ ಮನೆಯಲ್ಲಿ ಇನ್ನೂ ಕೂಡ ಮುಂದುವರೆದಿದೆ ಶೋಧ. ಅಲ್ಲಿ ವಿಚಾರಣೆಯನ್ನ ಮಾಡೋದ್ರ ಜೊತೆಗೆ ಶೋಧ ಕಾರ್ಯಾಚರಣೆ ಕೂಡ ಮುಂದುವರೆದಿರುವಂಥದ್ದು. ಇಂದು ಬೆಳಗ್ಗೆ KSDL MD ಮನೆಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಶೋಧವನ್ನ ಮಾಡಿದ್ರು. MD ಆಗಿರುವಂಥ ಮಹೇಶ್ ಮನೆಯಲ್ಲಿ ಬನಶಂಕರಿಯಲ್ಲಿದೆ ಅವರ ನಿವಾಸ, ಅಲ್ಲೂ ಕೂಡ ದಾಳಿಯನ್ನ ಮಾಡಿದ್ರು. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಒಂದು ಅತಿ ದೊಡ್ಡ ದಾಳಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ.
ಲೋಕಾಯುಕ್ತ ಮತ್ತೆ ಗತವೈಭವ ಮರುಕಳಿಸಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ದಾಳಿಯಲ್ಲಿ ಏನೇನೆಲ್ಲ ಸಿಕ್ಕಿದೆ, ಯಾವ ರೀತಿಯಾಗಿ ದಾಳಿ ಮುಂದುವರೆದಿದೆ ಈಗ ಅಂತ. ಪೃಥ್ವಿ, ಲೋಕಾಯುಕ್ತ ಇತಿಹಾಸದಲ್ಲೇ ನಡೆದಿರುವಂತಹ ಅತಿ ದೊಡ್ಡ ಟ್ರ್ಯಾಪ್ ಕಾರ್ಯಾಚರಣೆ ಇದು. ಇಷ್ಟು ದೊಡ್ಡ ಮಟ್ಟದ ಅಮೌಂಟ್ ಯಾವತ್ತೂ ಕೂಡ ಯಾವುದೇ ಒಂದು ಟ್ರ್ಯಾಪ್ನಲ್ಲೂ ಕೂಡ ಸಿಕ್ಕಿರಲಿಲ್ಲ. ಈ ಒಂದು ಪ್ರಕರಣದಲ್ಲಿ 40 ಲಕ್ಷ ರೂಪಾಯಿಯನ್ನು ಲೋಕಾಯುಕ್ತ ಅಧಿಕಾರಿಗಳು ಟ್ರ್ಯಾಪ್ನಲ್ಲಿ ಜಪ್ತಿ ಮಾಡಿರುವಂಥ. ಅದರ ಜೊತೆಗೆ ಮತ್ತಷ್ಟು ವಿಚಾರಗಳು ಈ ಒಂದು ಪ್ರಕರಣದಲ್ಲಿ ಹೊರಗಡೆ ಬರ್ತಾ ಹೋಯಿತು. ಆ್ಯಕ್ಚುಲಿ ಲೋಕಾಯುಕ್ತ ಅಧಿಕಾರಿಗಳ ಪ್ಲಾನ್ ಇದ್ದಿದ್ದು ಈ ಒಂದು ಟೆಂಡರ್ಗೆ ಸಂಬಂಧಪಟ್ಟಂತೆ ದೂರುದಾರ ಕಶ್ಯಪ್ ಅವರು 40 ಲಕ್ಷ ರೂಪಾಯಿ ಹಣವನ್ನು ತಗೊಂಡು ಹೋಗಿ ಮಾಡಾಳು ವಿರೂಪಾಕ್ಷಪ್ಪ ಅವರ ಮಗನ ಕೈಗೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡುವಂಥದ್ದು, ಹಣವನ್ನು ಜಪ್ತಿ ಮಾಡಿಕೊಳ್ಳುವಂಥದ್ದು, ಇದಷ್ಟೇ ಪ್ಲಾನ್ ಆಗಿತ್ತು. ಆದರೆ ಅಧಿಕಾರಿಗಳಿಗೆ ಅಲ್ಲಿ ಹೋದಂಥ ಟೈಮ್ನಲ್ಲಿ ನಿಜಕ್ಕೂ ಕೂಡ ಶಾಕ್ ಆಗಿತ್ತು. ಯಾಕೆಂತ ಹೇಳಿದ್ರೆ ಆ 40 ಲಕ್ಷದ ಜೊತೆಗೆ ಮತ್ತಷ್ಟು ಹಣ ಕೂಡ ಆ ಒಂದು ಕಚೇರಿಯಲ್ಲಿತ್ತು. ಅಲ್ಲಿ ಬೇರೊಂದು ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಿಬ್ಬರು ಖಾಸಗಿ ವ್ಯಕ್ತಿಗಳು ಸುಮಾರು 80 ಲಕ್ಷ ರೂಪಾಯಿ ಹಣವನ್ನು ಕೊಡೋಕ್ಕೆ ಬಂದಿದ್ರು. ಅವರ ಬ್ಯಾಗ್ನಲ್ಲೂ ಕೂಡ ಇತ್ತು. ಆ ವ್ಯಕ್ತಿಗಳಿಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವಂಥ ವಿಚಾರ ಆಗಲಿ, ಅಲ್ಲಿ ನಡೀತಾ ಇದ್ದಂಥ ಪ್ರಕ್ರಿಯೆ ಆಗಲಿ ಯಾವುದೂ ಕೂಡ ಗೊತ್ತಾಗಿರಲಿಲ್ಲ. ಹಾಗಾಗಿ ಅದಕ್ಕೂ ಕೂಡ ದಾಖಲೆಗಳಿರಲಿಲ್ಲ. ಆ್ಯಂಡ್ ವಿಚಾರಣೆ ಸಂದರ್ಭದಲ್ಲಿ ಇದನ್ನು ಲಂಚದ ರೂಪದಲ್ಲಿ ಕೊಡೋದಕ್ಕೆ ಬಂದಿದೆಯೋ ಅನ್ನುವಂಥ ಒಂದು ಉತ್ತರವನ್ನು ಆ ಇಬ್ಬರು ವ್ಯಕ್ತಿಗಳು ಹೇಳಿದರು. ಹಾಗಾಗಿ ಆ ಹಣವನ್ನು ಕೂಡ ಜಪ್ತಿ ಮಾಡಿಕೊಳ್ಳಲಾಗಿತ್ತು ಮತ್ತು ಆ ಇಬ್ಬರು ವ್ಯಕ್ತಿಗಳನ್ನು ಕೂಡ ಅರೆಸ್ಟ್ ಮಾಡಲಾಯಿತು. ಒಟ್ಟು ಕಚೇರಿಯಲ್ಲಿ ಸಿಕ್ಕಿರುವಂಥದ್ದು ಸುಮಾರು 2,20,00,000 ಹಣ ಅನ್ನುವಂಥದ್ದು ನಿನ್ನೆ ಅಧಿಕಾರಿಗಳ ಕಡೆಯಿಂದ ಮಾಹಿತಿ ಗೊತ್ತಾಗಿತ್ತು. ಅದಾದ ನಂತರ ಸೈಮಲ್ಟೇನಿಯಸ್ಲಿ ಇವರ ಡಾಲರ್ಸ್ ಕಾಲೋನಿಯ ಮನೆಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಈ ಒಂದು ಪರಿಶೀಲನೆ ನಡೆಸುವಂಥ ಸಂದರ್ಭದಲ್ಲಿ ಸುಮಾರು 6,20,00,000 ನಗದು ಮನೆಯಲ್ಲೂ ಕೂಡ ಪತ್ತೆಯಾಗಿದೆ. ಇದಕ್ಕೂ ಕೂಡ ಯಾವುದೇ ರೀತಿಯ ದಾಖಲೆಗಳು ಕೂಡ ಇಲ್ಲ. ಸದ್ಯಕ್ಕೆ ಈ ಎಲ್ಲ ಹಣವನ್ನು ಅಂದರೆ ಸುಮಾರು 8 ಕೋಟಿಗೂ ಅಧಿಕ ಹಣವನ್ನು ಲೋಕಾಯುಕ್ತ ಅಧಿಕಾರಿಗಳು ಜಪ್ತಿ ಮಾಡಿಕೊಂಡಿದ್ದಾರೆ. ಅವುಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಸೊ ಈಗ ಮುಂದೆ ಏನಾಗ್ಬೋದು ಮತ್ತು ಈ ಪ್ರೋಸೆಸ್ಗಳು ಯಾವ ರೀತಿ ನಡೆಯುತ್ತೆ ಅನ್ನುವಂಥನ್ನು ನೋಡ್ತಾ ಹೋದರೆ, ನಿನ್ನೆ ಅರೆಸ್ಟ್ ತೋರಿಸಿರುವಂತಹ ಟೈಮ್ ಏನಿರುತ್ತೆ 6:45 ಅಥವಾ 7 ಗಂಟೆ ಇರ್ಬೋದು. ಅಲ್ಲಿಂದ 24 ಗಂಟೆಗಳವರೆಗೂ ಕೂಡ ಕಾಲಾವಕಾಶ ಇರುತ್ತೆ. ಆ ಒಂದು 24 ಗಂಟೆಯ ಒಳಗಾಗಿ ಈ ಅರೆಸ್ಟ್ ಮಾಡಿರುವಂಥ ಆರೋಪಿಗಳನ್ನು ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಜೊತೆಗೆ ದಾಳಿ ಸಂದರ್ಭದಲ್ಲಿ ಏನೇನು ಸಿಕ್ಕಿದ್ದಾವೆ ಅನ್ನುವಂಥದ್ದು ಸಂಪೂರ್ಣ ವಿವರಗಳನ್ನು ಕೂಡ ಕೋರ್ಟ್ ಮುಂದೆ ಇಡಬೇಕಾಗುತ್ತೆ. ಲೋಕಾಯುಕ್ತ ವಿಶೇಷ ಕೋರ್ಟ್ ಮುಂದೆ ಈ ಎಲ್ಲ ದಾಳಿಗೆ ಸಂಬಂಧಪಟ್ಟಂಥ ವಿವರಗಳನ್ನು ಕೂಡ ಇಡಬೇಕಾಗುತ್ತೆ. ಅದರ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಬೇರೆ ಯಾರಾದರೂ ಇನ್ವಾಲ್ವ್ಮೆಂಟ್ ಇದ್ದರೆ ಅವರಿಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಗಳನ್ನು ಕಲೆ ಹಾಕಬೇಕಾಗುತ್ತೆ. ಮತ್ತು ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಬೇರೆ ಯಾರನ್ನಾದರೂ ಅರೆಸ್ಟ್ ಮಾಡುವಂತಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ನೀಡ್ತಾರೆ. ಇವತ್ತಿನ ಸದ್ಯದ ಒಂದು ಬೆಳವಣಿಗೆಯನ್ನು ಗಮನಿಸಿದರೆ ಬಂಧಿತ ಆರೋಪಿಗಳನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ ನಂತರ ಮತ್ತೆ ಅವ್ರನ್ನ ಹೆಚ್ಚಿನ ವಿಚಾರಣೆಗಾಗಿ ವಶಕ್ಕೆ ಪಡ್ಕೊಳ್ಳುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಸಿಕ್ಕಿರುವಂಥ ಕ್ಯಾಶ್ಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ಈಗ ಸಿಕ್ಕಿರುವಂಥದ್ರಲ್ಲಿ ಸುಮಾರು 8 ಕೋಟಿಗೂ ಅಧಿಕ ಹಣ ಇದೆ. ಅದರಲ್ಲಿ 40 ಲಕ್ಷ ಟ್ರ್ಯಾಪ್ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರುವಂಥದ್ದು. ಈ ಉಳಿದ ಹಣಕ್ಕೆ ಸಂಬಂಧಪಟ್ಟಂತೆ ಸಪೋಸ್ ಆರೋಪಿಗಳು ಯಾವುದೇ ರೀತಿಯ ದಾಖಲೆಗಳನ್ನು ಸಲ್ಲಿಕೆ ಮಾಡಿದ್ದಲ್ಲಿ ಅದನ್ನು ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಗೆ ಒಳಪಡಿಸಬಹುದು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ವಿಚಾರಣೆ ಮುಂದುವರಿಬಹುದು. ಆದರೆ ಟ್ರ್ಯಾಪ್ ಸಂದರ್ಭದಲ್ಲಿ ಸಿಕ್ಕಿರುವಂಥ 40 ಲಕ್ಷ ಏನಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣದಿಂದಲೂ ಕೂಡ ಈ ಕೇಸ್ನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಲ್ಲ. ಓಕೆ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.